ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾವು ಗಟ್ಟಿಯಾಗಿ ಹೇಳುವ ಪ್ರೈಸ್ ದಿ ಲಾರ್ಡ್. ದೇವರು ಒಳ್ಳೆಯವನಾಗಿದ್ದಾನೆ. ಆತನ ಸನ್ನಿಧಾನದಲ್ಲಿ ನಾವು ಇದ್ದೇವೆ. ನಾವು ಯಾವಾಗಲೂ ಆತನ ಸನ್ನಿಧಾನದಲ್ಲಿ ಇದ್ದೇವೆ. ಇವತ್ತು ಮಾತ್ರ ಅಲ್ಲ, ಆದ್ರೆ ನಾವು ಫಿಸಿಕಲಿ ನಾವು ಸಭೆಯಾಗಿ ಇಲ್ಲಿ ಕೂಡಿ ಬಂದಿದ್ದೇವೆ. ನಾವು ದೇವರ ಸನ್ನಿಧಾನದಲ್ಲಿ. ಹಾಲೆಲೂಯಾ. ದೇವರು ನಮಗಾದ್ರೂ ಈ ಒಳ್ಳೆ ಅವಕಾಶ ಒದಗಿಸಿ ಕೊಟ್ಟಿದ್ದಾನೆ. ಪ್ರಿಯರೇ, ಮಳೆ ಬರ್ತಿರ್ಬೋದು, ಏನೇ ಪರಿಸ್ಥಿತಿಗಳು ಇರ್ಬೋದು, ಆದ್ರೆ ನಾವು ಕರ್ತನ ಸನ್ನಿಧಾನದಲ್ಲಿ ಸಹೋದರ ಸಹೋದರಿಯರಾಗಿ ಒಂದೇ ಮನಸ್ಸುಳ್ಳವರಾಗಿ ಆತನನ್ನು ಆರಾಧಿಸಲಿಕ್ಕೆ ನಾವು ಒಟ್ಟಾಗಿ ಸೇರಿ ಬಂದಿದ್ದೇವೆ. ಹಾಲೆಲೂಯಾ. ದೇವರು ವಾಕ್ಯ ಹೇಳ್ತದೆ, ಆಹಾ ಸಹೋದರರು ಒಂದಾಗಿರುವುದು ಅದು ಎಷ್ಟು ರಮ್ಯವಾಗಿದೆ, ಅದು ಎಷ್ಟು ಒಳ್ಳೆಯದಾಗಿದೆ ಎಂಬುದಾಗಿ. ಆದ್ರಿಂದ ನಾವು ಕರ್ತನಲ್ಲಿ ನಾವು ಒಂದು ವಾಕ್ಯ ಓದಲಿಕ್ಕೆ ಇಷ್ಟಪಡ್ತೇನೆ. ನೀವು ಯಾರಾದ್ರೂ ಸತ್ಯವೇದ ತಂದವರಾದರೂ ನೀವು ಅದನ್ನು ತೆಗೆದುರಿ. ಕೀರ್ತನೆಗಳು 92, ಸಾಮ್ಸ್ 92, ಕೀರ್ತನೆಗಳು 92. ಯೆಹೋವನೇ ನಿನ್ನನ್ನು ಕೊಂಡಾಡುವುದು, ಪರಾತ್ಪರನೇ ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ. ವೀಣಾ ಸ್ವರ ಮಂಡಲಗಳಿಂದಲೂ ಕಿನ್ನರೆ ಘನ ಸ್ವರದಿಂದಲೂ ಹೊತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನು, ರಾತ್ರಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತವಾಗಿದೆ. ಯೆಹೋವನೇ ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದಿ. ಹಾಲೆಲೂಯಾ. ಯೆಹೋವನ ಕ್ರಿಯೆಗಳಿಂದ, ಕರ್ತನ ಕ್ರಿಯೆಗಳಿಂದ ಆತನು ನಮ್ಮನ್ನು ಸಂತೋಷ ಪಡಿಸಿದ್ದಾನೆ. ನಿನ್ನ ಕೆಲಸಗಳ ದೆಸೆಯಿಂದ ಉತ್ಸಾಹ ಧ್ವನಿ ಮಾಡುತ್ತೇನೆ. ನಾವು ಯಾಕೋಸ್ಕರ ನಾವು ಉತ್ಸಾಹ ಧ್ವನಿ ಮಾಡುವವರಾಗಿದ್ದೇವೆ? ಆತನ ಕೆಲಸಗಳ ದೆಸೆಯಿಂದ, ಅಂದ್ರೆ ನಮ್ಮ ಕರ್ತ ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳ ನಿಮಿತ್ತವಾಗಿ ನಾವು ಆತನನ್ನು ಸ್ತುತಿಸಲಿಕ್ಕೆ, ಆರಾಧಿಸಲಿಕ್ಕೆ ಬಂದಿದ್ದೇವೆ. ಪ್ರಿಯರೇ, ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಸಜೀವವಾಗಿಯೂ ಆಗಿರುವ ಯಜ್ಞವಾಗಿ ಸಮರ್ಪಿಸಲಿಕ್ಕಾಗಿ ಆತನ ಸನ್ನಿಧಾನದಲ್ಲಿ ಇದ್ದೇವೆ. ಇದೇ ವಿವೇಕ ಪೂರ್ವಕವಾದ ಆರಾಧನೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹಾಲೆಲೂಯಾ. ನಾವು ವಿವೇಕ ಪೂರ್ವಕವಾದ ಆರಾಧನೆಯನ್ನು ಮಾಡಲಿಕ್ಕಾಗಿ ನಾವು ಕರ್ತನ ಸನ್ನಿಧಾನದಲ್ಲಿ ಇದ್ದೇವೆ. ಅದನ್ನು ನಾವು ಸಂತೋಷವಾಗಿ ಆತನ ಸ್ತುತಿಸುವ, ಕೊಂಡಾಡುವ, ಆತನನ್ನು ಮಹಿಮೆ ಪಡಿಸುವ. ಹಾಲೆಲೂಯಾ. ನಾವು ಹೊತ್ತಾರೆಯಲ್ಲಿ ಕರ್ತನ ನಾವು ಸ್ತುತಿಸಲಿಕ್ಕೆ ಆಗಿ ಬಂದಿದ್ದೇವೆ. ಥ್ಯಾಂಕ್ ಯು ಮಾಸ್ಟರ್. ಐ ಪ್ರೈಸ್ ಯು. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಮಗೋಸ್ಕರ ಚಿಂತಿಸುವ ಕರ್ತನು ನಮ್ಮೊಂದಿಗೆ ಇದ್ದಾನೆ. ಆತ ನಮಗೆ ಎಲ್ಲವನ್ನು ಒದಗಿಸಿದಾತನಾಗಿದ್ದಾನೆ. ಆತನು ಈರಾಗಿ ಇದ್ದುಕೊಂಡು ನಮ್ಮೆಲ್ಲ ಅಗತ್ಯತೆಗಳನ್ನು ಆತನು ಪೂರೈಸುವಾತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ಕಾಯುವಾತನು ಪ್ರತಿ ಕ್ಷಣವನ್ನು ಮತ್ತು ಪಡಿಸಲಿ, ನಿದ್ರಿಸದೆ ಕಾಯುವ ಕರ್ತನು ನನ್ನೊಂದಿಗೆ ನಿನ್ನೊಂದಿಗೆ ಇದ್ದಾನೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನನಗಾಗಿ
ಎಸ್ ಲಾರ್ಡ್ ಕರ್ತನೆ ನೀನು ಮುಂದಿನ ಜೀವನದಲ್ಲಿ ಏನು ಮಾಡಲು ಸಾಕಲ್ಲ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಕರ್ತನ ಬಳಿಗೆ ಬರುವವರು ದೇವರು ಇದ್ದಾನೆ ಮತ್ತು ಆತನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹಾಲೆಲೂಯಾ. ಆದ್ದರಿಂದ ನಾವು ಕರ್ತನ ಸನ್ನಿಧಾನದಲ್ಲಿ ಇದ್ದೇವೆ, ಆತನನ್ನೇ ನಂಬಿ ಬಂದಿದ್ದೇವೆ. ಹಾಲೆಲೂಯಾ. ಆತನನ್ನು ನಂಬುವವರಿಗೆ ಯಾವುದೇ ರೀತಿಯಲ್ಲಿ ಆತನು ಆಶಾಭಂಗ ಪಡಿಸುವುದಿಲ್ಲ, ಆತನ ಕೈ ಬಿಡುವುದಿಲ್ಲ, ಆತನು ತೊರೆದು ಬಿಡುವುದೇ ಇಲ್ಲ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಸಂತೋಷವಾಗಿ ಆತನನ್ನು ಸ್ತುತಿಸುವ, ನಿನ್ನನ್ನೇ ನಂಬಿ ಬಂದೇವೆ ಎಂಬುದಾಗಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಆತ ನಮ್ಮ ಕಾಲನ್ನು ಜಿಂಕೆ ಕಾಲಿನಂತೆ ಚುರುಕು ಮಾಡಿದ ಕರ್ತನಾಗಿದ್ದಾನೆ. ಉನ್ನತ ಪ್ರದೇಶಗಳಲ್ಲಿ ನಮ್ಮನ್ನು ಆತ ನಡೆಸುವ ಆತನಾಗಿದ್ದಾನೆ. ಹಾಲೆಲೂಯಾ. ನಮ್ಮ ವೈರಿಗಳ ಮುಂದೆ ನಮಗೋಸ್ಕರ ಔತಣವನ್ನು ಸಿದ್ಧಪಡಿಸುವ ಕರ್ತನು ನಮ್ಮೊಂದಿಗಿದ್ದಾನೆ. ಹಾಲೆಲೂಯಾ. ನೀನು ಆಪತ್ತು ಸಮಯದಲ್ಲಿ ಇರುವಾಗ ನಿನ್ನನ್ನು ಕೀಡಿನಿಂದ ತಪ್ಪಿಸುವ ಆತನು. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಿನಗೆ ಆತನು ಸಹಾಯಕನಾಗಿದ್ದಾನೆ, ನಿನ್ನನ್ನು ವಿಮೋಚಕನಾಗಿದ್ದಾನೆ, ನಿನ್ನನ್ನು ರಕ್ಷಿಸಿದ ಆತನಾಗಿದ್ದಾನೆ, ನಿನ್ನನ್ನು ನಡೆಸುವ ಆತನಾಗಿದ್ದಾನೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಆತನೇ ಸತ್ಯವೂ ಜೀವವೂ ಮಾರ್ಗವಾಗಿದ್ದಾನೆ, ಆತನೇ ಯೇಸುವಾಗಿದ್ದಾನೆ. ಸಂತೋಷವಾಗಿ ಯೇಸುವಿನ ನಾಮವನ್ನು ಮಹಿಮೆಪಡಿಸುವ. Happy birthday.
ಪ್ರಿಯರ ಆತ ನಮ್ಮನ್ನು ರಕ್ಷಣೆಯನ್ನು ಕೊಟ್ಟು ನಮಗೆ ಕ್ರಿಸ್ತನೆಂಬ ಬಂಡೆಯ ಮೇಲೆ ಆತನು ನಿಲ್ಲಿಸಿದ್ದಾನೆ. ಆದರೆ ನಾವು ಆತನ ಹಾಡಿ ಮಹಿಮೆ ಪಡಿಸುವ ಏಸು ಉತ್ತಮ, ಏಸು ವಲ್ಲಭ. ನಮ್ಮ ರಕ್ಷಕನ ಆತನು ಉತ್ತಮನಾಗಿದ್ದಾನೆ. ಆತನು ಸರ್ವ ವಲ್ಲಭವನಾಗಿದ್ದಾನೆ. ಸರ್ವವ್ಯಾಪಿಯಾದ ಸರ್ವಶಕ್ತನಾದ ಜೀವ ಸ್ವರೂಪನಾದ ಕರ್ತನನ್ನು ನಾವು ಸ್ತುತಿಸುವ, ಕೊಂಡಾಡುವ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಮಾಸ್ಟರ್. ಎಲ್ಲ ನಿರೀಕ್ಷೆಗೆ ಆತನ ಮೂಲ ಕಾರಣನಾಗಿದ್ದಾನೆ. ಅಬ್ರಹಾಮನೇ ಹೇಳ್ತಾನೆ, ನಿರೀಕ್ಷೆ ಆಸ್ಪದವಿಲ್ಲದಿರುವಾಗಲೂ ಆತನು ನಿರೀಕ್ಷಿಸಿ ನಂಬಿದನೆಂಬುದಾಗಿ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಎಲ್ಲ ನಿರೀಕ್ಷೆಗೆ ಯಾವುದೇ ಆಸ್ಪದ ಇಲ್ಲದಿರ್ಬೋದು, ಎಲ್ಲ ಆ ಬಾಗಿಲುಗಳು ಮುಚ್ಚಲ್ಪಟ್ಟಿರ್ಬೋದು. ಆದರೆ ಕರ್ತನು ಹೇಳ್ತಿದ್ದಾನೆ, ಸತ್ಯವೇದ ಹೇಳ್ತದೆ, ನಿರೀಕ್ಷೆಗೆ ಆಸ್ಪದ ಇಲ್ಲದಿರುವಾಗ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟ ಸಮಯದಲ್ಲೂ ಕರ್ತನನ್ನೇ ನಾವು ನಿರೀಕ್ಷಿಸುವವರಾಗಿದ್ದೇವೆ. ಹಾಲೆಲೂಯಾ. ನಾವು ಚಂಚಲ ಚಿತ್ತರಾಗುವುದಿಲ್ಲ. ನಾವು ಯಾವಾಗಲೂ ಆತನನ್ನು ಘನಪಡಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. We praise you, Master. Thank you, Jesus. Be
ನಾವು ಬದುಕುವವರಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಯಾವುದೇ ಒಂದು ಆಹಾರ ಸೇವಿಸಿದ್ರ ನಿಮಿತ್ತದಿಂದಾಗಿ ನಾವು ಬದುಕುವವರಲ್ಲ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯನು ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ಆದರೆ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಅವನು ಬದುಕುತ್ತಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ವಿ ಪ್ರೈಸ್ ಯು ಮಾಸ್ಟರ್. ಆತನಿಗೆ ನಾವು ಸ್ತೋತ್ರವನ್ನು ಸಮರ್ಪಿಸೋಣ. ಥ್ಯಾಂಕ್ ಯು ಫಾದರ್. ಸ್ತೋತ್ರ ಬಲಿ ಉತ್ತಮನೇ ಏಸಯ್ಯ ಎಂಬುದಾಗಿ ಆತನನ್ನು ಮಹಿಮೆ ಪಡಿಸುವ. ನಾವು ರಾತ್ರಿ ಮಲಗಿದ್ದೇವೆ, ಬೆಳಗ್ಗೆ ಏಳುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇರಿಸಿದ್ದಾನೆ. ದೇವರ ವಾಕ್ಯ ನಾವು ಉಳಿದಿರುವುದು ಆತನ ಕರುಣೆಯಾಗಿದೆ, ನಾವು ಜೀವಿಸ್ತಿರುವುದು ಆತನ ಕೃಪೆಯಾಗಿದೆ. ಆತನ ಕೃಪಾ ವರಗಳು ಅದು ಎಂದಿಗೂ ನಿಂತು ಹೋಗುವುದೇ ಇಲ್ಲ. ಹಲ್ಲೆಲೂಯಾ. ಅದು ಅನುದಿನ ನಮಗೆ ಹೊಸದಾಗಿ ಒದಗಿ ಬರುವಂತದಾಗಿದೆ. ಥ್ಯಾಂಕ್ ಯು ಫಾದರ್. ನಮಗೆ ಶ್ವಾಸ ಕೊಟ್ಟಿದ್ದಾರಲ್ಲ. ಕೀರ್ತನೆ 150 ಅದರ ಲಾಸ್ಟ್ 6th verse 6ನೇ ವಚನ ಹೇಳ್ತದೆ, ಶ್ವಾಸವಿರುವುದೆಲ್ಲವೋ ಯೆಹೋವನನ್ನು ಸ್ತುತಿಸಲಿ. ಹಲ್ಲೆಲೂಯಾ. ದೇವರು ನಮಗೆ ಶ್ವಾಸ ಕೊಟ್ಟಿದ್ದಾನೆ, ಯಾಕಂದ್ರೆ ಆತನನ್ನು ನಾವು ಸ್ತುತಿಸಲಿಕ್ಕಾಗಿ, ನಮ್ಮ ಬಾಯಿಯ ಫಲವಾಗಿ, ಆ ತುಟಿಗಳ ಫಲವಾಗಿ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಮಾಸ್ಟರ್. We praise you, Master. Hallelujah. Yes, Lord. You are good, Lord. Appa, ನೀನು ಉನ್ನತನಾಗಿದ್ದೀ. ನೀನು ಉತ್ತಮನಾಗಿದ್ದೀ. ನೀನು ಒಳ್ಳೆಯದಾಗಿದ್ದೀ. Father, we glory you, Jesus.
ಪರಿಪೂರ್ಣವಾದ ಸಂತೋಷವಿದೆ. ಆತನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ. ಹಾಲೆಲೂಯ. ನಮ್ಮ ಪರಿಸ್ಥಿತಿಗಳು ಏನೇ ಇರ್ಬೋದು, ಆದ್ರೆ ನಾವು ಪರಿಸ್ಥಿತಿಗಳನ್ನು ನೋಡಿ ನಡೆಯುವವರಲ್ಲ, ನಾವು ನಂಬಿ ನಡೆಯುವವರಾಗಿದ್ದೇವೆ, ನಾವು ನಂಬಿ ಜೀವಿಸುವವರಾಗಿದ್ದೇವೆ. ಹಾಲೆಲೂಯ. ಪರಿಸ್ಥಿತಿಗಳ ಮೇಲೆ ಮಾತನಾಡಿಕೆ ನಿಮ್ಮನ್ನು ನನ್ನನ್ನು ದೇವರು ಇಟ್ಟಿದ್ದಾನೆ. ಹಾಲೆಲೂಯ. ದೇವರು ವಾಕ್ಯವನ್ನು ಕೊಟ್ಟಿದ್ದಾನೆ. ಆದ್ರಿಂದ ಆತನನ್ನು ಆರಾಧಿಸುವ, ಆತನ ಸಿಂಹಾಸನ ರೂಢನಾಗಿದ್ದಾನೆ, ಆತನ ಆದಿಯವಾಗಿದ್ದಾನೆ, ಆತನ ಅಂತ್ಯವಾಗಿದ್ದಾನೆ, ಆತನ ಆಲ್ಫಾ ಒಮೇಗ ಆಗಿದ್ದಾನೆ. ಹಾಲೆಲೂಯ. ಆತನನ್ನು ಆರಾಧಿಸಿ ಆತನನ್ನು ಮಹಿಮೆಪಡಿಸುವ ಪ್ರಿಯ. ಆತನ ಕೆರೂಬಿನಿಂದಲೂ ಸೆರಾಫಿನಿಂದಲೂ ದಿನನಿತ್ಯವೂ ಆತನು ಸ್ತುತಿಸಲ್ಪಡುವ ಆತನಾಗಿದ್ದಾನೆ. ಆತನ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾಗಿದ್ದಾನೆ. ಆತ ನೀತಿವಂತನಾಗಿದ್ದಾನೆ. ಹಾಲೆಲೂಯ. ಥ್ಯಾಂಕ್ ಯು ಫಾದರ್. ನ್ಯಾಯಾಧೀಶನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ವಿ ಪ್ರೈಸ್ ಯು ಮಾಸ್ಟರ್. ವಿ ಎಕ್ಸಾಲ್ಟ್ ಯುವರ್ ನೇಮ್ ಆನ್ ಹೈ ಜೀಸಸ್. ಥ್ಯಾಂಕ್ ಯು ಫಾದರ್. ರಬಶಂಕರಬಲ ಸಿಂಹಾಸನ ಆದನಿಗೆ ಪರಿಶುದ್ಧನೇ ಪರಿಶುದ್ಧನೇ ಎಂಬುದಾಗಿ ಆತನನ್ನು ಆರಾಧಿಸುತ್ತೇವೆ. ಥ್ಯಾಂಕ್ ಯು ಜೀಸಸ್. ನಾವು ಆತನ ಸಂಗಡ ಕ್ರಿಸ್ತ ಯೇಸುವಿನಲ್ಲಿ ನಾವು ಉಳಿಸಲ್ಪಟ್ಟಿದ್ದೇವೆ. ನಾವು ಪರಲೋಕದಲ್ಲಿ ಆತನನ್ನು ಉಳಿಸಲ್ಪಟ್ಟಿದ್ದೇವೆ. ಪರಲೋಕದ ತಂದೆ ನಾವು ಆರಾಧಿಸುವ. Thank you.
ಈ ಸಮಯದಲ್ಲಿ ಜೀವಿಸುವ ಖರ್ಚು ನಮ್ಮ ಒಡೆಯನು, ನಮ್ಮ ರಕ್ಷಕನು, ನಮ್ಮ ತಂದೆಯೂ ಆಗಿರುವ ಯೇಸು ಕ್ರಿಸ್ತ ನಮ್ಮ ರಕ್ಷಕನು, ನಮ್ಮನ್ನು ಕಾಯುವ ಆತನು, ನಮ್ಮನ್ನು ಕಾಪಾಡುವ ತಂದೆಯು, ನಮ್ಮನ್ನು ನಡೆಸುವ ಶಕ್ತನಾದ ಆತನು, ಪೀಡದಂತೆ ನಮ್ಮನ್ನು ಎತ್ತಿ ತನಕ ನಡೆಸಿದ ಆತನು, ಆತನ ಕರುಣೆಯ ಕರದಲ್ಲಿ ನನ್ನನ್ನು ಅಪ್ಪಿಕೊಂಡು ನನ್ನನ್ನು ನಡೆಸಿದ ನನ್ನ ಒಳ್ಳೆಯ ತಂದೆಯು, ಕೊರತೆಗಳಿಲ್ಲದಂತೆಯೇ ಪ್ರತಿದಿನಗಳು ನನ್ನ ಮೇಜಿನ ಮೇಲೆ ನನಗೆ ಆಹಾರವನ್ನು ತಂದು ಒದಗಿಸಿದ ಹಸಿವೆ ಇಲ್ಲದ ಹಾಗೆ ನನ್ನನ್ನು ಕೊರತು ನನ್ನ ಬೇಕಾದ ರೀತಿಯಲ್ಲಿ ನನಗೆ ಬೇಕಾದ ರೀತಿಯಲ್ಲಿ ಬಲವನ್ನು ಕೊಟ್ಟ ಇವತ್ತು ನನ್ನನ್ನು ನಡೆದದೆಲ್ಲ ಕರ್ತನೆ, ಇವತ್ತು ನನ್ನನ್ನು ನಡೆಸುವ ಇವತ್ತು ನಾವು ಎದ್ದಿರುವಂಥದ್ದೆಲ್ಲ ಕರ್ತನೆ, ನೀವು ನಮ್ಮನ್ನು ಎಬ್ಬಿಸಿ ಆ ಕೃಪೆಗಾಗಿ ಆ ಸಮಾಧಾನವಾಗಿ ಇವತ್ತು ನಮ್ಮ ಜೀವಂತವಾಗಿ ಇರುತ್ತೇನೆ ಅಂತ ಹೇಳಿದರೆ ಅದು ಆತನ ಕರುಣೆ ಮಾತ್ರ, ಅದು ಆತನ ಕೃಪಾವರಗಳು. ಅದು ಎಂದಿಗೂ ನಿಂತು ಹೋಗುವುದೇ ಇಲ್ಲ, ಅದಕ್ಕೆ ಕೊನೆಯೇ ಇಲ್ಲ, ಅದು ನಿಂತು ಹೋಗುವುದೇ ಇಲ್ಲ. ಅದು ದಿನಗಳು ಹೊಸದಾಗಿ ನನ್ನ ಜೀವಿತದಲ್ಲಿ ಒದಗಿ ಬರುವಂಥದ್ದಾಗಿದೆ. ಕರಗಳನ್ನು ನೆನಪಿತು ಮತ್ತು ಆವರ್ತಿ ಆ ಕರುಣೆಯನ್ನ, ಆ ಕನಿಕರವನ್ನ, ಆ ಧೈರ್ಯವನ್ನು ನಿಮ್ಮ ಹೃದಯದಲ್ಲಿ ತಂದುಕೊಂಡು ನಿಮ್ಮ ಹೃದಯದಲ್ಲಿ ಆತನ ನಾಮವನ್ನು ಮಾತ್ರ ನೆನಪಿಟ್ಟು ಯೇಸು ಮಾತ್ರ. ಮನುಷ್ಯನ ಜ್ಞಾನವು, ಮನುಷ್ಯನ ವಿವೇಕವು, ಆತನ ತಿಳುವಳಿಕೆಯು ಇಲ್ಲಿ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ತಂದೆ, ನಿನ್ನ ಜ್ಞಾನ ನಾವು ಇವತ್ತು ಕೇಳುವವರಾಗಿದ್ದೇವೆ. ನಿನ್ನ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರ, ನಿನ್ನ ಸಮ್ಮುಖಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನ ಬಾಯಿಂದ ಬರುವಂತ ಪ್ರತಿಯೊಂದು ಮಾತುಗಳು ಅದು ಜೀವಕರವಾಗಿಯೂ ಅದು ಫಲಗಳನ್ನು ಕೊಡುವಂಥದ್ದಾಗಿಯೂ ನಮ್ಮ ಜೀವಿತದಲ್ಲಿ ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತಾಗಿದೆ. ಕೇಳುವ ಕಿವಿಗಳು, ಕಾಣುವ ಕಣ್ಣುಗಳು, ಗ್ರಹಿಸುವಂತ ಹೃದಯಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಟ್ಟರೆ ಕಾಣಿಸುತ್ತದೆ. ಈ ವಚನವು ನಿನ್ನ ನಾಮವನ್ನು ಮಾತ್ರ ಮಹಿಮೆ ಪಡಿಸಿ ನನ್ನ ಪ್ರಿಯನು ನಿನ್ನ ಬಳಿಗೆ ಇನ್ನೂ ನಿನ್ನ ನಾಮವನ್ನು ಬರಮಾಡುತ್ತದೆ. ನಿನ್ನ ಪ್ರಸನ್ನತೆಯಲ್ಲಿ, ನಿನ್ನ ಸಮ್ಮುಖದಲ್ಲಿ, ನಿನ್ನ ಸಾನ್ನಿಧ್ಯದಲ್ಲಿ ಎಲ್ಲವೂ ನಾವು ಕೆಚ್ಚಲುಬೇನಾದ ಯೇಸುವಿನ ಪರಿಶುದ್ಧವಾದ ನಾಮ, ಮಹಿಮೆಯುಳ್ಳ ನಾಮ, ನಮ್ಮನ್ನು ಕಾಪಾಡುವ ನಾಮ, ನಮ್ಮನ್ನು ಕಾಯುವ ನಾಮ, ನಮಗೆ ಒದಗಿಸುವ ನಾಮ, ಅದು ಉನ್ನತವಾದ ನಾಮ, ಶ್ರೇಷ್ಠವಾದ ಯೇಸುವಿನ ನಾಮಕ್ಕಾಗಿ ನಾವು ಕರಚಪ್ಪಾಳೆಯನ್ನು ತಟ್ಟಿ ದೇವರ ನಾಮವನ್ನು Thank you.
ಹಲ್ಲೆಲೂಯ. ಎಷ್ಟು ಜನ ಸಂತೋಷವಾಗಿದ್ರಿ? ಬಹಳ ಮಳೆ ಬರ್ತಾ ಇದೆ, ಜೋರಾಗಿ ಮಳೆ ಬರ್ತಾ ಇದೆ. ಹಲವರು ಆನ್ಲೈನಲ್ಲೇ, ತಿರುಗಿ ಮನೆಯಲ್ಲೇ. ಯಾಕಂದರೆ ಆಲ್ಮೋಸ್ಟ್ 4-5 ತಿಂಗಳುಗಳಾಯಿತು. ನೀವು ಒಳ್ಳೆ ಅಭ್ಯಾಸ ಮಾಡಿದ್ದು, ಬಟ್ ಆದರೂ ಬಂದಿರೋ ಪ್ರಿಯರ್ ನಿಮ್ಮೆಲ್ಲರಿಗೂ ಖರ್ಚನ ನಾವೆಲ್ಲ ನಾವು ಸ್ತೋತ್ರವನ್ನು ಹೇಳ್ತಾರೆ. ಎಲ್ಲರೂ ಹೇಳಿ, ಖರ್ಚನು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯ. ಚೆನ್ನಾಗಿದೆ, ದೇವರು ನಮ್ಮ ಸಂಗಡ ಇದ್ದಾನೆ. ಎಷ್ಟು ಜನ ಅನುಭವರಾಗಿದ್ದೀರಿ ಅದನ್ನು? ಈ ಕ್ಷಣದಲ್ಲಿ ಆತ ನಮ್ಮ ಮಧ್ಯದಲ್ಲಿದ್ದಾನೆ, ಈ ಕ್ಷಣದಲ್ಲಿ ನನ್ನ ಸಂಗಡ ಆತನಿದ್ದಾನೆ ಹೇಳುವವರೆಲ್ಲರೂ ಕರ ಚಪ್ಪಾಳೆಯನ್ನು ತಟ್ಟಿ ಹಲ್ಲೆಲೂಯ, ಹಲ್ಲೆಲೂಯ. ಸ್ವಲ್ಪ ಸಮಯ ನಾವು ದೇವರ ವಚನಕ್ಕೆ ನಾವು ಧ್ಯಾನಿಸುವ. ಯಾಕಂದರೆ ಖರ್ಚನು ಇವತ್ತು ಆಚನ ದಯೆಯಿಂದ ನಮ್ಮನ್ನು ಉಳಿಸಿದ್ದಾನೆ. ಇವತ್ತು ನಾವು ಉಳಿದಿರುವಂಥದ್ದು, ನಮ್ಮನ್ನು ಆತನು ನಡೆಸುವಂಥದ್ದು, ನಮ್ಮನ್ನು ಒದಗಿಸುವಂಥದ್ದು, ಆತನ ಉದ್ದೇಶಕ್ಕೆ ನಮ್ಮನ್ನು ಕೊಂಡು ಹೋಗ್ತಾ ಇರುವಂಥದ್ದು, ಅದು ಆತನ ದಯೆಯಾಗಿದೆ. Again, I want to talk about the God's favor of God. ಖರ್ಚನ ದಯೆಯನ್ನು ನಿಮ್ಮ ಮುಂದೆ ನಾನು ಮಾತನಾಡುತ್ತಿದ್ದೆ. ಯಾಕಂದರೆ ಈ ವಾರಗಳೆಲ್ಲ, ಈ ತಿಂಗಳುಗಳೆಲ್ಲ ನಾನು ಆ ವಾಕ್ಯವನ್ನು ಧ್ಯಾನಿಸುವಾಗ ತಿರುಗಿ ದೇವರು, ಯಾಕಂದರೆ ಆ ಒಂದು ಪ್ರೇರಣೆ ನನಗೆ ಆಗ್ತಾ ಇರುವಂಥದ್ದು ಒಂದೇ ಸಂಗತಿ, ಖರ್ಚನ ದಯೆಯಾಗಿದೆ. ಹಲ್ಲೆಲೂಯ. ಖರ್ಚನ ದಯೆ ಅಂದರೆ ಇನ್ನು ಬೇರೆ ಯಾವುದೂ ಅಲ್ಲ, ಆತನ ಕೃಪೆಯಾಗಿದೆ. The grace of God is nothing but the favor of God. Amen. Hallelujah. 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 ದೇವರ ಆತನು ಹೇಳ್ತಾನೆ, ಆತನು ಹೇಳುವ ಒಂದು ಮಾತು ಒಂದು, ನಾನು ಈ ಲೋಕದಲ್ಲಿರುವಂತಹ ಮನುಷ್ಯರ ಹಾಗೆ ಅಲ್ಲ, ಮನುಷ್ಯರ ಹಾಗೆ ಮಾತಾಡುವತನು ಅಲ್ಲ. ಯಾಕಂದ್ರೆ ನಾನು ಹೇಳುವ ಮಾತು, ಖರ್ಚನ್ನು ಹೇಳ್ತಾ ಇದ್ದೇನೆ, ನಾನು ಹೇಳುವ ಮಾತು ಅದು ನಿತ್ಯವೂ ಉಳಿಯುವಂಥದ್ದಾಗಿದೆ, ಅದು ಶಾಶ್ವತವಾಗಿದೆ, ಅದು ಎಂದೆಂದಿಗೂ ಅಳಿದು ಹೋಗುವುದಿಲ್ಲ. ನಾವು ನಿಮ್ಮ ಜೊತೆಯಲ್ಲಿ ಮಾಡಿದ ಮಾತುಗಳು, ವಾಗ್ದಾನಗಳು, ಅದು ನಿತ್ಯವೂ ನಿಮ್ಮ ಜೀವಿತದಲ್ಲಿ ಅದು ನೆರವೇರುವಂಥದ್ದಾಗಿದೆ. ಅದು ಕ್ರಿಸ್ತನಲ್ಲಿ ಹೌದು, ಆಮೆನ್ ಎಂಬುದಾಗಿಯೇ ಇದೆ. ಆಮೆನ್. ಹಲ್ಲೆಲೂಯ. ಆತನು ನಮ್ಮ ಜೀವಿತದಲ್ಲಿ ಮಾತನಾಡಿದಂತ ಪ್ರತಿ ಒಂದು ಮಾತುಗಳು, ವಾಗ್ದಾನಗಳು ಆತನ ಹೇಳ್ತಿದ್ದ ವಚನ ತಂದೆ ಹೇಳ್ತಾನೆ, ಕ್ರಿಸ್ತನಲ್ಲಿ ಹೇಳೋಣ, ಕ್ರಿಸ್ತನಲ್ಲಿ ಹೌದು, ಆಮೆನ್ ಎಂಬುದಾಗಿ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿರುವ ನಮ್ಮ ಖರ್ಚಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ಆಮೆನ್. ಹಲ್ಲೆಲೂಯ. ಹಲವಾರು ಮಂದಿ ಈ ದೇವರ ಈ ಸತ್ಯವೇದದಲ್ಲಿರುವಂತಹ ದೇವರ ಮಾತಿಗೆ ಒಗ್ಗಿಕೊಂಡಿದ್ದಾರೆ. ಇನ್ನು ಅನೇಕರು ಲೋಕಕ್ಕೆ ಒಗ್ಗಿಕೊಂಡಿದ್ದಾರೆ, ಲೋಕದ ಸಂಗತಿಗಳಿಗೆ ಒಗ್ಗಿಕೊಂಡಿದ್ದಾರೆ. ಅದರ ಪ್ರಕಾರ ಅದನ್ನ ವಿಶ್ವಾಸಿಸುವವರು ನಂಬುವವರಾಗಿದ್ದಾರೆ. ಆದರೆ ದೇವರು ಹೇಳ್ತಾನೆ, ಲೋಕವು ಬದಲಾಗ್ತದೆ, ಕಾಲಗಳು ಬದಲಾಗ್ತದೆ, ಜ್ಞಾನಗಳು ಬದಲಾಗ್ತದೆ, ಸಂವತ್ಸರಗಳು ಬದಲಾಗ್ತದೆ, ನೋಡುವ ಕ್ಯಾಲೆಂಡರ್ಗಳು ಬದಲಾಗ್ತದೆ, ಜೀವನ ಶೈಲಿಗಳು ಬದಲಾಗ್ತದೆ. ಆದರೆ ಆತನ ಹೇಳ್ತಾನೆ, ನಾನೆಂದಿಗೂ ಬದಲಾಗುವುದಿಲ್ಲ, ನಾನೆಂದಿಗೂ ಬದಲಾಗುವುದಿಲ್ಲ, ನನ್ನ ಮಾತುಗಳು ಬದಲಾಗುವುದಿಲ್ಲ, ನಾನು ಹೇಳಿದ್ದನ್ನು ನೆರವೇರಿಸಿಯೇ ನೆರವೇರಿಸ್ತಾನೆ. ಹೇಳೋಣ, ನನ್ನ ತಂದೆಯು ನನ್ನ ಜೀವಿತದಲ್ಲಿ ಹೇಳಿರುವ ಪ್ರತಿಯೊಂದು ಮಾತುಗಳು ಅದು ನೆರವೇರತಕ್ಕ ಮಾತುಗಳಾಗಿದೆ. ಇವತ್ತು ಮುಂಜಾನೆ ಬೆಳೆಯಲ್ಲಿ ಬಂದಿರುವವರೆಲ್ಲರಿಗೂ, ನೋಡುವ ನಿಮ್ಮನ್ನೆಲ್ಲರಿಗೂ ನಾನು ಹೇಳ್ತಾ ಇರುವುದು, ತಂದೆಯು ಹೇಳ್ತಾನೆ, ನನ್ನ ಬಾಯಿಂದ ಬಂದ, ನಿನ್ನ ಜೀವಿತಕ್ಕೋಸ್ಕರ ಬಂದ ಒಂದೊಂದು ಮಾತುಗಳು, ನಾನು ಬರೆಯಲ್ಪಟ್ಟ ಮಾತುಗಳು, ಅದು ನಿನ್ನ ಜೀವಿತದಲ್ಲಿ ನೆರವೇರತಕ್ಕಂಥದ್ದಾಗಿದೆ. ಅದು ಕ್ರಿಸ್ತನಲ್ಲಿ ಹೌದು, ಆಮೆನ್ ಎಂಬುದಾಗಿ ಹೇಳೋಣ. ಎಲ್ಲರೂ ನನ್ನ ಜೀವಿತದಲ್ಲಿ, ನನ್ನ ಯೇಸು, ನನ್ನ ತಂದೆಯು ನನ್ನ ಜೀವಿತದಲ್ಲಿ ಮಾತನಾಡಿದ ಪ್ರತಿ ಒಂದು ಮಾತುಗಳು ಅದು ನೆರವೇರತಕ್ಕಂಥದ್ದಾಗಿದೆ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರಿಯ ಗಮನಿಸಿ, ಹಾಗೆಯೇ ಆತನು ತನ್ನ ಸಂತತಿಯಾದಂತಹ ಇಸ್ರಾಯೇಲರನ್ನ ಐಗುಪ್ತದಿಂದ ಆತನು ಕರೆತರುವಾಗ
ಮೊದಲು ಆತನು ಮಾಡಿದಂಥ ಅದ್ಭುತ, ಆತನು ಕೆಂಪು ಸಮುದ್ರವನ್ನು ಏನ್ ಮಾಡಿದ? ನೀರನ್ನ ಇಬ್ಬಾಗ ಮಾಡಿದ. ವಾಗ್ದಾನಕ್ಕೆ ಕಡೆಯದಾಗಿ ವಾಗ್ದಾನ ದೇಶಕ್ಕೆ ಸೇರುವುದಕ್ಕಿಂತ ಮುಂಚೆ ಆತನು ಮಾಡಿದ ಅದ್ಭುತ ಯಾವುದು ಗೊತ್ತಾ? ನೋದೆ ಯೋರ್ದೋನ್ ಹೊಳೆಯನ್ನ ಆತನು ತಿರುಗಿ ನೀರನ್ನ ಆತನು ಇಬ್ಬಾಗ ಮಾಡಿದ. ಆರಂಭವೂ ನೀರೇ, ಅಂತ್ಯವೂ ನೀರೇ. ಜೀವ ಜಲವಾದಂಥ ವಾಕ್ಯವನ್ನ ಆದಿಯಲ್ಲಿಯೂ ಆ ವಾಕ್ಯವೇ, ಅಂತ್ಯದಲ್ಲಿಯೂ ಆ ವಾಕ್ಯದಿಂದ ಆತನು ತನ್ನ ಸಂತತಿಯನ್ನು ಜಯದಲ್ಲಿ ನಡೆಸಿದ. ಆಮೆನ್, ಹಲ್ಲೆಲೂಯಾ. ಇವತ್ತು ವಾಕ್ಯಗಳನ್ನು ಧ್ಯಾನಿಸುವ ನಾವು ಹೇಳೋಣ, ನಮ್ಮ ಆದಿಯೂ ದೇವರ ವಾಕ್ಯವೇ, ನಮ್ಮ ಅಂತ್ಯವೂ ದೇವರ ವಾಕ್ಯವೇ. ಆ ವಾಕ್ಯ ನಮ್ಮ ಜೀವಿತದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದುವೇ ನಾವಾಗಿದ್ದೇವೆ, ಅದುವೇ ನಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಬೇರೆ ಒಂದು ಸಂಗತಿ, ನಮ್ಮ ಜೀವಿತದಲ್ಲಿ ಆಗುವಂಥ ಪ್ರತಿಯೊಂದು ಸನ್ನಿವೇಶಗಳು, ಹಾದು ಹೋಗುವಂಥ ಘಟನೆಗಳು, ಹಾದು ಹೋಗುವಂಥ ಪ್ರತಿಯೊಂದು ಕ್ಷಣಗಳು, ದುರಾತ್ಮನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಮ್ಮ ಜೀವಿತಕ್ಕೆ ಆತನು ಯಾವತ್ತಿಗೂ ತೀರ್ಪು ಮಾಡಲು ಆಗುವುದಿಲ್ಲ. ಈಸ್ ಅಕ್ಯೂಸರ್, ಆತನು ದೂಷಿಸ್ತಾನೆ. ಆತನು ನಮ್ಮ ಬಗ್ಗೆ ದೋಷಗಳನ್ನ, ತಪ್ಪಾದ ದೋಷಗಳನ್ನ ನಮ್ಮ ಮುಂದೆ ತರಬಹುದು, ಆದರೆ ಆತನು ನಮ್ಮನ್ನು ದೋಷಿ ಎಂದು ತೀರ್ಪು ಮಾಡಲು ಆತನಿಗೆ ಆಗುವುದಿಲ್ಲ. ಯಾಕಂದ್ರೆ ಈಗಾಗಲೇ ಕ್ರಿಸ್ತ ಯೇಸುವಿನಲ್ಲಿ ನಾವು ನೀತಿವಂತರೆಂದು ನಿರ್ಣಯ ಹೊಂದಿ ಆಗಿದೆ. ದುರಾತ್ಮನು ಎಂದಿಗೂ ಯಾವತ್ತಿಗೂ ನಮ್ಮ ಮೇಲೆ ತೀರ್ಪು ಮಾಡಲು ಸಾಧ್ಯವೇ ಇಲ್ಲ. ಆದರೆ ತೀರ್ಪು ಯಾರು ಮಾಡ್ತಾರೆ ಗೊತ್ತಾ? ತೀರ್ಪು ದುರಾತ್ಮ ಮಾಡೋದಿಲ್ಲ, ದೇವರು ಮಾಡೋದಿಲ್ಲ. ಯಾಕಂದ್ರೆ ಆತನು ನೀತಿವಂತರೆಂದು ನಿರ್ಣಯ ಮಾಡಿದ್ದಾನೆ. ನಮ್ಮನ್ನು ತೀರ್ಪು ಮಾಡೋದು ನಮ್ಮ ಮಾತುಗಳೇ ಆಗಿದೆ. ಅದಕ್ಕೆ ದೇವರ ವಚನ, ನಿನ್ನ ಮಾತುಗಳೇ ನಿನ್ನನ್ನು ಏನ್ ಮಾಡ್ತದಂತೆ? ತೀರ್ಪು ಮಾಡುವ, ನಿನ್ನ ಬಾಯಿಂದ ಬಂದ ಮಾತುಗಳೇ ನಿನ್ನನ್ನು ತೀರ್ಪು ಮಾಡುವಂಥದ್ದಾಗಿದೆ. ಹೇಳ್ಬಿಡಿ. ನಾನು ಇವತ್ತು ತಿರುಗಿ ನಾನು ಶುಕ್ರವಾರದ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡದಲ್ಲಿ ಹೀಗೆ ಹೇಳ್ತೇನೆ, ಸರಿಯಾಗಿ ಗಮನಿಸಿದನ್ನ, ನಿಮ್ಮನ್ನ ನೀವು ನಿಮ್ಮಲ್ಲಿ ನೋಡಬೇಡಿ, ನಿಮ್ಮನ್ನ ನೀವು ನಿಮ್ಮಲ್ಲಿ ನೋಡಬೇಡಿ, ನಿಮ್ಮನ್ನ ನೀವು ಕ್ರಿಸ್ತನಲ್ಲಿ ನೋಡಿ. ಹಲ್ಲೆಲೂಯಾ. ಬೇಡಿ, ನಾನು ನನ್ನ ಒಳಗಡೆ ನನ್ನನ್ನು ನೋಡುವಾಗ ಇವತ್ತು ನನ್ನ ಸ್ವಂತ ಬುದ್ಧಿಗೆ ಒಳ್ಳೆಯದಾಗಿ ಕಾಣಬಹುದು. ಮನುಷ್ಯನು ತನ್ನ ಸ್ವಂತ ಇದಕ್ಕೆ ಏನಂತೆ ಆತನು ಒಳ್ಳೆಯವನಾಗಿ ಇದ್ದಾನೆ. ಆದರೆ ದೇವರ ವಾಕ್ಯದಲ್ಲಿ ಹೇಳ್ತದೆ, ಈ ಲೋಕದ ಕೆಳಗೆ ಒಬ್ಬನು ಒಳ್ಳೆಯವನು ಇಲ್ಲವೇ ಇಲ್ಲ. ಆದರೆ ಇವತ್ತು ನನ್ನ ಜೀವಿತದಲ್ಲಿ ಒಳ್ಳೆಯದು ಇರುವುದಾದರೆ ಹೇಳೋಣ, ಇದು ನನ್ನಲ್ಲಿರುವ ಕ್ರಿಸ್ತನಿಂದಲೇ. ಹಲ್ಲೆಲೂಯಾ. ಯಾಕಂದ್ರೆ ನಾನು ಹೇಳುವ ಆತನು ಶಿಲುಬೆಯಲ್ಲಿ ಏನಾಗಿದ್ದಾನೆ? ಆತನು ಮರಣವನ್ನು ಹೊಂದುವಾಗ ನಾನು ಕ್ರಿಸ್ತನಲ್ಲಿ ಇನ್ನು ಜೀವಿಸುವ ಆತನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನೇ ಜೀವಿಸುವಂತಾಗಿದ್ದಾನೆ. ಅದರ ನಿಮಿತ್ತ ನಾನು ಹೇಳ್ತಾನೆ, ಹಳೆಯ ಮನುಷ್ಯನು ಸತ್ತ ಮನುಷ್ಯನನ್ನ ನಿಮ್ಮ ಒಳಗಡೆ ನೋಡಬೇಡಿ, ಜೀವಿಸುವ ಆತನನ್ನ ನೋಡಲಿಕ್ಕೆ ಆರಂಭಿಸಿ. ಕಳೆದು ಹೋದ ಮನುಷ್ಯನನ್ನ ನೋಡಬೇಡಿ, ಕಳೆದು ಹೋದಂತ ನಿನ್ನೆಯ ದಿನಗಳನ್ನ, ಪುರಾತನ ಅವನ್ನು ಏನ್ ಮಾಡಬೇಡ, ನೀನು ಜ್ಞಾಪಿಸಿಕೊಳ್ಳಬೇಡ. ಯಾಕಂದ್ರೆ ನೂತನವಾದದನ್ನ ವಾಕ್ಯ ನೋಡಿ, ಇಲ್ಲಿ ನೂತನವಾದದನ್ನ ಜೀವಿತದಲ್ಲಿ ನಾನು ಏನ್ ಮಾಡ್ತಾನೆ? ಏನ್ ಹೇಳ್ತದೆ? 43:19, ನಾನು ನನ್ನ ಜೀವಿತದಲ್ಲಿ ಈ ಮುಂಜಾನೆಯಲ್ಲಿ ಕರ್ತನ ಹೇಳ್ತಾ ಇರ್ತದೆ, ನಿಮ್ಮಲ್ಲಿ ನಿಮ್ಮ ಕೊರತೆಗಳನ್ನ, ನಿಮ್ಮ ಬಲಹೀನತೆಗಳನ್ನ, ಅಥವಾ ನೀವು ನಿನ್ನೆ ಏನಾಗಿದ್ದೀರಿ ಹೇಳುವಂಥದ್ದನ್ನು ನೋಡಬೇಡಿ. ಅದನ್ನೆಲ್ಲ ಬಿಟ್ಟು ನಿಮ್ಮನ್ನ ನೀವು ನೋಡುವುದನ್ನು ಬಿಟ್ಟು ನಿಮ್ಮಲ್ಲಿ ನೀವು ಕ್ರಿಸ್ತನನ್ನು ನೋಡಲಿಕ್ಕೆ ಆರಂಭಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನೀವು ಅದನ್ನ ಅಭ್ಯಸಿಸುತ್ತೀರೋ, ಯಾವಾಗ ಅದನ್ನು ನೀವು ಅದಕ್ಕೆ ದೇವರ ವಚನ ಇರ್ತದೆ, ಶರೀರಕ್ಕೆ ನೋಡ್ಲಿಕ್ಕೆ ಒಂದು ಸುಂದರವಾದ ಕನ್ನಡಿ ಇದೆ, ಆದರೆ ನಾನು ಒಂದು ಹೇಳಿದ್ರೆ ನನ್ನ ಒಳಗೆ ಜೀವಿಸುವ ನನ್ನ ಆತ್ಮನನ್ನ ನೋಡೋದಕ್ಕೆ ಸುಂದರವಾದ ದೇವರ ವಾಕ್ಯವಿದೆ. ವಾಕ್ಯದಲ್ಲಿ ನನ್ನನ್ನು ನೋಡುವಾಗ ನಾನು ಎಂಥವನಾಗಿದ್ದೇನೆ, ಅಂಥವನಾಗಿಯೇ ಆಗಿದ್ದೇನೆ. ದೇವರ ವಚನ ಹೇಳ್ತದೆ,
ಹೇಳ್ತದೆ, ನಾನು ಕ್ರಿಸ್ತನ ಸಂತತಿಯಾಗಿದ್ದೇನೆ, ಆತನ ಅಂಗೈಯಲ್ಲಿ ಚಿತ್ರಿಸಲ್ಪಟ್ಟಿದ್ದೇನೆ, ಆತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇನೆ, ಆತನಲ್ಲಿ ನೀತಿವಂತನಾಗಿ ನಾನು ಇದ್ದೇನೆ, ಆತನ ಕರುಣೆಯನ್ನು ಹೊಂದಿ ಆತನಿಗೋಸ್ಕರ ಜೀವಿಸುವ ಮಗುವಾಗಿದ್ದೇನೆ, ಪರಲೋಕ ಸಂತತಿಯಾಗಿದ್ದೇನೆ, ಪರಿಶುದ್ಧ ಜನಾಂಗವಾಗಿದ್ದೇನೆ, ಸ್ವಕೀಯ ಆತನಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟ ಆತನ ಸ್ವಕೀಯ ಪ್ರಜೆಯಾಗಿದ್ದೇನೆ. ಆಮೆನ್. What a beautiful God we serve. ಎಷ್ಟು ಒಳ್ಳೆದ. ಆಮೆನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ಹೇಳ್ತಾನೆ, ನಾನು ನುಡಿದ ಮಾತುಗಳು. ಇವತ್ತು ನುಡಿದ ಮಾತುಗಳು, ಯಾರು ನುಡಿದ ಮಾತುಗಳನ್ನು ಕೇಳ್ತೇವೆ, ಯಾರು ನುಡಿದಂಥ ಮಾತುಗಳನ್ನ ಕೇಳಲಿಕ್ಕೆ ಬಯಸ್ತೇವೆ, ಯಾರು ನುಡಿದ ಮಾತುಗಳಲ್ಲಿ ನಾವು ಇರಲಿಕ್ಕೆ ಬಯಸ್ತೇವೆ, ಹೇಳೋಣ. ನಾನು ಬಯಸುವಂಥದ್ದು ನನ್ನ ಕರ್ತನು ನನ್ನ ಜೀವಿತದಲ್ಲಿ ಮಾತನಾಡಿದ ಮಾತು ಮಾತ್ರ. ಆ ಮಾತುಗಳು ಹೇಳ್ತದೆ, ಎಂದಿಗೂ ನಿನ್ನಲ್ಲಿ ತಪ್ಪು ಹುಡುಕುವಂತೆಯೇ ಅಲ್ಲ, ಎಂದಿಗೂ ನಿನ್ನನ್ನು ದೋಷಿ ಎಂಬುದಾಗಿ ಅದನ್ನು ಹೇಳೋದಿಲ್ಲ. ಯಾಕಂದರೆ ಆತನ ಪ್ರೀತಿಯು ನಮ್ಮನ್ನು ಕರುಣಿಸ್ತದೆ, ಆತನ ಪ್ರೀತಿಯು ಆತನ ವಚನ ಹೇಳ್ತದೆ, ನನ್ನವನಾದ ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನೆ. ಅದು ಮಾತ್ರವಲ್ಲ, ನೀತಿವಂತನು 7 ಬಾರಿ ಬಿದ್ದರೂ ಆತನು ಏನ್ ಮಾಡ್ತಾನಂತೆ, ತೆರಿಗೆ ಎಬ್ಬಿಸುವಂತನಾಗಿದ್ದಾನೆ. ಬಿದ್ದನು ಅಂತ ಹೇಳಿ ದುರಾತ್ಮನು, ಲೋಕ, ಜನರು ಎಲ್ಲರೂ ಕೇಳಿ ಮಾಡ್ಬೋದು. ಆದರೆ ನನ್ನನ್ನು ಕರಗಳನ್ನು ಹಿಡಿದುಕೊಂಡು ಪ್ರತಿ ಕ್ಷಣಗಳು ನನಗೋಸ್ಕರ ನನ್ನಲ್ಲಿ ಇಟ್ಟುಕೊಂಡು ನನ್ನನ್ನು ನಡೆಸಲು ನನಗೊಬ್ಬ ತಂದೆ ಇದ್ದಾನೆ. ಆತನು ಯಾವಾಗಲೂ ಇದ್ದಾನೆ. ಆತನು ನನ್ನ ಸ್ವಭಾವಗಳನ್ನು ನೋಡಿ ಅಲ್ಲ, ನನ್ನ ಕೃತ್ಯಗಳನ್ನು ನೋಡಿ ಬಂದಿಲ್ಲ. ತಂದೆಯು ನನ್ನನ್ನು ಪ್ರೀತಿಸಿ ಆತನನ್ನು ಕಲ್ವಾರಿ ಕ್ರೂಜಲ್ಲಿ ಸಮರ್ಪಿಸಿ ಆತನನ್ನು ನನ್ನಲ್ಲಿ ಇರಬೇಕೆಂಬುದಾಗಿ ಆ ಸಂಕಲ್ಪವನ್ನು ಭೂಮ್ಯಾಕಾಶಗಳಿಗಿಂತ ಮುಂಚೆ ಮಾಡಿದ ನಿಮಿತ್ತವಾಗಿ ಆತನು ನನ್ನಲ್ಲಿದ್ದಾನೆ. ಇದು ನನ್ನ ನಿರ್ಧಾರವಲ್ಲ, ಹೇಳೋ, ಇದು ನನ್ನ ನಿರ್ಧಾರ ಅಲ್ಲ, ಇದು ನನ್ನ ಸಂಕಲ್ಪಗಳಲ್ಲ, ಇದು ನನ್ನ ಯೋಚನೆಗಳಲ್ಲ, ಇದು ತಂದೆಯು ಈ ಭೂಮ್ಯಾಕಾಶಗಳನ್ನು ಸೃಷ್ಟಿ ಮಾಡುವ ಮೊದಲೇ ತಾನು ಸಂಕಲ್ಪಿಸಿದ ಯೋಚನೆಯಾಗಿದೆ. ಇದು ಕ್ರಿಸ್ತನಲ್ಲಿ ನನ್ನನ್ನು ಒಂದು ಮಾಡಬೇಕೆಂಬುದು ಇದು ಆತನ ಉದ್ದೇಶವಾಗಿದೆ. ಆ ಉದ್ದೇಶದಲ್ಲಿ ನಾನು ಇವತ್ತು ಜೀವಿಸ್ತಾ ಇದ್ದೇನೆ. ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವವನು. ಹಲ್ಲೆಲೂಯಾ. ಹೇಳೋಣ, ಜೀವಿಸುವಾತನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನೇ ಜೀವಿಸ್ತಾನೆ. ನಿಮ್ಮಲ್ಲಿರುವ ಕ್ರಿಸ್ತನ ಸ್ವಭಾವಗಳನ್ನು ನೋಡಲಿಕ್ಕೆ ಆರಂಭಿಸಿ, ನಿಮ್ಮಲ್ಲಿರುವ ಕ್ರಿಸ್ತನ ಕರುಣೆಯನ್ನ ನೋಡಲಿಕ್ಕೆ ಆರಂಭಿಸಿ, ನಿಮ್ಮಲ್ಲಿರುವಂತಹ ನಿಮ್ಮ ಕೊರತೆಗಳನ್ನು ಬಿಟ್ಟು ನಿಮ್ಮ ಒಳಗಡೆ ಇರುವಂತಹ ಕ್ರಿಸ್ತನ ಸ್ವಭಾವವನ್ನು ನೀವು ನೋಡುವಾಗ ನೀವು ಅದರ ಹಾಗೆ ಆ ಸಾದೃಶ್ಯಕ್ಕೆ ನೀವು ಬದಲಾಗಬಹುದು. ಆ ಸಾದೃಶ್ಯದಲ್ಲಿ ನಾವು ನೋಡಲಿಕ್ಕೆ ಆರಂಭಿಸ್ತೇವೆ, ಆ ಸಾದೃಶ್ಯದಲ್ಲಿ ನಾವು ಕ್ರಿಯೆಗಳನ್ನು ಮಾಡಲಿಕ್ಕೆ ಆರಂಭಿಸ್ತೇವೆ, ಆ ಸಾದೃಶ್ಯದಲ್ಲಿ ನಾವು ಮುಂದೆ ಹೋಗಲಿಕ್ಕೆ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲೋ ನಮ್ಮ ಸಂದೇಶಕ್ಕೆ ಬಂದಿಲ್ಲ. ಬೇರೆ ಖರ್ಚನ ದಯೆಯು ನಮ್ಮನ್ನು ನಡೆಸ್ತಾ ಇದೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಅನೇಕರು ದಯೆಯನ್ನು ಹೊಂದಿದವರಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ನಾನು 2-3 ವಚನಗಳನ್ನು ನಿಮಗೆ ನೆನಪಿಸ್ತೇನೆ. ಲೆವಿಟಿಕಸ್ ಯಾಜಕ ಕಾಂಡ 25ನೇ ಅಧ್ಯಾಯದಲ್ಲಿ 12ನೇ ವಚನ. ಬೇಗ ಓದಿದ್ದು, ಯಾರಾದರೂ ಸಾಧ್ಯ ಆದರೆ ಇಂಗ್ಲಿಷಲ್ಲಿ ನಾನು ಓದ್ತೇನೆ. It will be a jubilee year for you and you must keep it holy, but you may eat whatever the land produces on its own. ಅದು ಜುಬಿಲಿ ವರ್ಷ. 25:12 ಯಾಜಕ ಕಾಂಡ. ಅದು ಜುಬಿಲಿ ವರ್ಷವಾದದರಿಂದ ನೀವು ಅದನ್ನು ಮೀಸಲಾದದೆಂದು ಭಾವಿಸಬೇಕು. ಹೊಲದಲ್ಲಿ ತಾನಾಗಿ ಬೆಳೆದದನ್ನು ಊಟ ಮಾಡಬಹುದು. ತಾನಾಗಿ ಬೆಳೆದದ್ದನ್ನ ದೇವರ ವಚನ ಹೇಳ್ತದೆ. ಆತನು ಸಂವತ್ಸರಗಳನ್ನ ಉಂಟು ಮಾಡಿದ್ದಾನೆ, ಕಾಲಗಳನ್ನು ಉಂಟು ಮಾಡಿದ್ದಾನೆ, ಸಮಯಗಳನ್ನು ಉಂಟು ಮಾಡಿದ್ದಾನೆ. ಈ ಲೋಕದ ಕೆಳಗೆ, ಆಕಾಶದ ಕೆಳಗಡೆ, ಈ ಲೋಕದ ಮನುಷ್ಯ ಲೋಕದ ಒಳಗಡೆ ಆಗುವ ಪ್ರತಿಯೊಂದು ಕಾರ್ಯಗಳಿಗೂ, ಪ್ರತಿಯೊಂದು
ಉದ್ದೇಶದ ಪ್ರಕಾರ ಮಾಡಿದ್ದಾನೆ. ನಮ್ಮ ಜೀವಿತದಲ್ಲಿ ಏನು ಆಗುವುದಾದರೂ ಅದು ಆತನ ಉದ್ದೇಶ, ಅದು ಆತನ ಸಮಯದಲ್ಲಿಯೇ ಆಗುವಂತದ್ದಾಗಿದೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ಆ ಸಮಯವನ್ನು ಆತನು ಹೇಳ್ತಾನೆ, ನೀವೆಲ್ಲರೂ ಏನ್ ಮಾಡಬೇಕು, ಆದರೆ ನೀವು ಆ ದಿನಗಳನ್ನು ಎಣಿಸಿರಿ. ಯಾಕಂದ್ರೆ ಕರ್ತನ ಸಂಕಲ್ಪವು ದಿನಗಳನ್ನ, ಸಮಯಗಳನ್ನ, ಸಂವತ್ಸರಗಳನ್ನ ನೀವು ನೋಡಬೇಕೆಂಬುದಾಗಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಕ್ರಿಸ್ತನು ಸೃಷ್ಟಿ ಎಲ್ಲವನ್ನು ಮಾಡಿರುವುದಾದರೆ ಇದು ಆತನ ಸಮಯದಲ್ಲಿ, ಆತನ ಉದ್ದೇಶದಲ್ಲಿ. ಇವತ್ತು ನಾನು ಯಾವಾಗ ಹುಟ್ಟಬೇಕು, ಎಲ್ಲಿ ಹುಟ್ಟಬೇಕು, ಯಾರ ಗರ್ಭದಲ್ಲಿ ಹುಟ್ಟಬೇಕು, ಯಾವಾಗ ನಾನು ಈ ಲೋಕದಲ್ಲಿ ಬರಬೇಕು ಎಂಬ ಉದ್ದೇಶವನ್ನ ಮಾಡಿದ ಆತನು ನನ್ನ ತಂದೆಯೂ ನನ್ನ ತಾಯಿಯೂ ಅಲ್ಲ, ಇದು ಪರಲೋಕದ ತಂದೆಯಾಗಿದೆ. ಆತನು ಈ ಲೋಕದಲ್ಲಿ ಬರಬೇಕು, ಯಾವ ವರ್ಷದಲ್ಲಿ ಹುಟ್ಟಬೇಕು, ಈ ಲೋಕ ಸೃಷ್ಟಿಯಾಗಿ ಎಷ್ಟು ವರ್ಷಗಳ ಬಳಿಕ ಎಲ್ಲಿ, ಯಾವ ಗ್ರಾಮದಲ್ಲಿ, ಯಾವ ಪಟ್ಟಣದಲ್ಲಿ, ಯಾವ ದೇಶದಲ್ಲಿ ಹುಟ್ಟಬೇಕೆಂಬುದಾಗಿ ನಿರ್ಧಾರ ಮಾಡಿದ್ದು ಪರಲೋಕದ ತಂದೆಯಾಗಿದೆ. ಅದಕ್ಕೋಸ್ಕರ ಇವತ್ತು ನೀವೆಲ್ಲೆಲ್ಲ ಇದ್ದೀರೋ ಅಲ್ಲಿ ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ತಂದೆ ತಾಯಿಗೋಸ್ಕರ, ಎಲ್ಲರಿಗೋಸ್ಕರ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸಿ. ಏನೋಡ ಆಕ್ಸಿಡೆಂಟ್, ನಾವು ಆಕಸ್ಮಿಕರಲ್ಲ, ಹೇಳೋಣ ಆಕಸ್ಮಿಕರಲ್ಲ, ಪರ್ಪಸ್, ನಾವು ಉದ್ದೇಶದಲ್ಲಿ ಇದ್ದೇವೆ. ಯಾರ ಉದ್ದೇಶ? ನಾನು ಮಾಡಿದ ಉದ್ದೇಶ ಅಲ್ಲ, ಹೇಳೋಣ ಭೂಮಿಯಾಕಾಶಗಳನ್ನು ಸೃಷ್ಟಿ ಮಾಡಿದ ದೇವರ ಉದ್ದೇಶದ ಒಳಗಡೆ ಇದ್ದೇನೆ. ಬಟ್ ಆ ಉದ್ದೇಶ ಹೀಗೆ ಹೇಳ್ತದೆ, ನೀನು ಎಣಿಸ್ಕೋ, ಇಸ್ರಾಯೇಲ್ ನೀನು ಎಣಿಸ್ಕೋ ಆ ಸಮಯವನ್ನ, ಆ ಕಾಲಗಳನ್ನ, ಆ ವಾರಗಳನ್ನ, ಆ ವರ್ಷಗಳನ್ನ. ಯಾಕೆ? ಕಡೆಯದಾಗಿ ಆ ಕಾಲವನ್ನು ನಾನು ನಿರ್ಣಯಿಸ್ತೇನೆ. ಯಾವ ಕಾಲ ಗೊತ್ತಾ? ಯಾವ ಕಾಲ ಗೊತ್ತಾ? ಜುಬಿಲಿ ಸಂವತ್ಸರ, ಸಂಭ್ರಮದ ವರ್ಷ. ಹೇಳೋಣ, ಜುಬಿಲಿ ಮೀನ್ಸ್ ಸಂಭ್ರಮದ ವರ್ಷ. ಆ ಸಂಭ್ರಮದ ವರ್ಷವನ್ನ ಸಾರುವುದಕ್ಕೆ ಬಂದಾತನು ಯಾರು ಗೊತ್ತಾ? 4ನೇ ಅಧ್ಯಾಯದಲ್ಲಿ 10 ಬಹಳ ಸುಂದರವಾಗಿದೆ. 4:19 ವಾಕ್ಯ. ಅದಕ್ಕಿಂತ ಮುಂಚೆ ಇದು ಯೇಸು ಕ್ರಿಸ್ತನ ಹೇಳಿದಂತ ಮಾತು. 4:19. ಲೂಕ. ಕರ್ತನು ನೇಮಿಸಿರುವ ಶುಭ ವರುಷವನ್ನ ಓಕೆ. Is it anybody that ನಾವು ಇಂಗ್ಲಿಷಲ್ಲಿ ಓದ್ತಾನೆ? To proclaim the year of the Lord's favor. ಕರ್ತನ ಕೃಪೆಯ ಅಥವಾ ಕರ್ತನ ಶುಭದ ಅಥವಾ ಕರ್ತನ ದಯೆಯ ವರ್ಷಗಳನ್ನ ಪ್ರಚುರಪಡಿಸುವುದಕ್ಕಾಗಿ ನಾನು ಇಲ್ಲಿ ಇದ್ದೇನೆ. ಹಲ್ಲೆಲೂಯಾ. ಆದರೆ ಕ್ರಿಸ್ತನು ಈ ಲೋಕದಲ್ಲಿ ಆತನು ಇಟ್ಟಂತ, ಆತನು ಪ್ರಕಟಪಡಿಸಿದಂತ ಸಮಯ, ದಟ್ ಇಸ್ ದ ಗಾಡ್ಸ್ ಫೇವರ್. ಕರ್ತನ ದಯೆಯಾಗಿದೆ, ಕರ್ತನ ಕರುಣೆಯ ವರ್ಷವನ್ನ ಆತನು ಈ ಲೋಕಕ್ಕೆ ಅದರ ನಿಮಿತ್ತ ಇವತ್ತು ನಾವೆಲ್ಲರೂ ಕೃಪೆಯ ಕಾಲದಲ್ಲಿದ್ದೇವೆ. ಹೇಳೋಣ, ನಾವು ಕೃಪೆಯ ಕಾಲದಲ್ಲಿದ್ದೇವೆ. ಜಡ್ಜ್ಮೆಂಟ್ ಹೇಳುವಂಥದ್ದಿಲ್ಲ. ಒಂದು ದಿವಸ ಬರ್ತದೆ, ಹೇಳೋಣ, ಒಂದು ದಿವಸ ಬರ್ತದೆ. ಈಗ ಇಲ್ಲ. ನೋ ಕಂಡಮ್ನೇಷನ್, ನೋ ಕಂಡಮ್ನೇಷನ್ ಇನ್ ಕ್ರೈಸ್ಟ್ ಜೀಸಸ್. ಕ್ರಿಸ್ತನಲ್ಲಿ ಯಾವತ್ತಿಗೂ ಇಲ್ಲ. ನನ್ನ ತಂದೆಯು ತಪ್ಪು ಹುಡುಕುವಂಥದ್ದಲ್ಲ. ನನ್ನ ತಂದೆಯು ಬೆತ್ತರಿಡಿದು ಶಿಕ್ಷಿಸಿ ನನ್ನ ನೋವುಗಳನ್ನ ನೋಡಿ ಸಂತೋಷಿಸುವ ಆತನು ಅಲ್ಲ. ಆತನ ಗಾಯವನ್ನು ಕಟ್ಟುವ ಆತನು, ಆತನ ಕರುಣಿಸುವ ಆತನು, ಆತನು ಪ್ರೀತಿಸುವ ಆತನು. ತನ್ನ ಜೀವವನ್ನೇ ನನಗೆ ಉಳಿಸಿಕೊಳ್ಳದೆ ಕೊಟ್ಟ ಆತನು, ತನ್ನ ಮಗನನ್ನ ಉಳಿಸಿಕೊಳ್ಳದೆ ನನಗೆ ಕೊಟ್ಟ ಆತನು ಎಲ್ಲವನ್ನ ಕೊಡದೆ ಇರುವನೇ. ಆ ತಂದೆಗೋಸ್ಕರ ನಾವು ಕರ್ತನಿಗೆ ಸ್ತೋತ್ರ ಎಲ್ಲರೂ ನಾವು ಅದರ ಕರುಣೆಯು ಶಾಶ್ವತವಾಗಿದೆ. ಅದನ್ನು ಹೇಳ್ತಾರೆ, ನಾನು ನಿಮ್ಮನ್ನು ಪ್ರೀತಿಸಿದ್ದು ಶಾಶ್ವತವಾದ ಪ್ರೇಮದಿಂದಲೇ. ಹಲ್ಲೆಲೂಯಾ. ಆ ದಯೆಯು ಇವತ್ತು ನನ್ನನ್ನು ಗುರಾಣಿಯ ಹಾಗೆ ಸುತ್ತಿಕೊಳ್ಳುತ್ತಾ ಇದೆ. ಹೆಚ್ಚಿನ ಪ್ರತಿದಿನಗಳು ಪ್ರಾರ್ಥಿಸ್ತೀವಿ. ಎಷ್ಟು ಜನ ದಿನನಿತ್ಯವೂ ಮುಂಜಾನೆ ಹೋಗುವಾಗ ಪ್ರಾರ್ಥಿಸ್ತೀರಿ, ಮಧ್ಯಾಹ್ನ ಪ್ರಾರ್ಥಿಸ್ತೀರಿ, ಸಾಯಂಕಾಲ ಪ್ರಾರ್ಥನೆ. ನಮಗೆ ಗೊತ್ತಿದೆ. ಆದರೂ ಇವತ್ತು ನಾವು ಸಂತೋಷವಾಗಿ
ಇಷ್ಟೇ, ಆತನ ದಯೆಯು ನನ್ನನ್ನು ಗುರಾಣಿಯಂತೆ ಕಾಯುತ್ತಾ ಇದೆ, ರಕ್ಷಿಸ್ತಾ ಇದೆ, ಕಾಯುತ್ತಾ ಇದೆ, ನಡೆಸ್ತಾ ಇದೆ. ಅದರ ನಿಮಿತ್ತ ಯಾವಾಗಲೂ ನಾನು ಹೇಳುವುದು ಒಂದು ಮಾತು, ನಾನು ನಡೆದದ್ದೆಲ್ಲ ಕರ್ತನೆ ನೀನು ನಡೆಸಿದ್ದು, ನಾನು ಎದ್ದದ್ದೆಲ್ಲ ಕರ್ತನೆ ನನ್ನ ಬಲ ಅಲ್ಲ ನಿನ್ನ ಬಲದಿಂದಲೇ. ಇವತ್ತು ನಾನು ಉಳಿದಿರುವಂಥದ್ದು ನಿನ್ನ ಕೃಪೆಯಿಂದಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರ ವಚನ ಹೇಳ್ತದೆ, ದೇವರು ಹಗಲನ್ನ ರಾತ್ರಿಯಿಂದ ಬೇರೆ ಮಾಡೋದಕ್ಕೆ ಆಕಾಶದ ವಿಶಾಲದಲ್ಲಿ ಬೆಳಕಿರಲಿಲ್ಲ. ಅವು ಹಗಲು ಇರುಳುಗಳನ್ನ, ಸಮಯ, ದಿನ, ಸಂವತ್ಸರಗಳನ್ನ ತೋರಿಸುವುದಕ್ಕೆ ಗುರುತಾಗಿರಲಿಲ್ಲ. ಇವತ್ತು ಸೂರ್ಯ ಚಂದ್ರರನ್ನ ಆತನು ಸೃಷ್ಟಿ ಮಾಡಿದ್ದು ಎಲ್ಲರೂ ಹೇಳ್ತಾರೆ ಬೆಳಕು ಕೊಡ್ಲಿಕ್ಕೆ. ಹೌದು, ಅದಕ್ಕಿಂತಲೂ ಹೆಚ್ಚಾಗಿ ದೇವರ ವಚನ ಬೆಳಕು ಕೊಡ್ಲಿಕ್ಕೆ ಎಂಬುದಾಗಿ ಹೇಳಿಲ್ಲ. ಅಲ್ಲಿ ಹೇಳಿರುವಂತಹ ವಚನ ಹೀಗೆ ಹೇಳ್ತದೆ. ಅದೇನು ಹೇಳ್ತದೆ? ಹಗಲು ಇರುಳುಗಳನ್ನ, ಆಮೇಲೆ ಆತನ ವಚನ ಹೇಳ್ತದೆ ಸಂವತ್ಸರಗಳನ್ನ ತೋರಿಸುವಂತ ಗುರುತಾಗಿ ಸಮಯ ಹಾಗಾದ್ರೆ ಹೇಳೋಣ, ದೇವರಲ್ಲಿ ನನ್ನ ಜೀವಿತಕ್ಕೋಸ್ಕರ ಇಟ್ಟಂತ ಒಂದು ಸಮಯವಿದೆ. ಆ ಸಮಯದಲ್ಲಿ ಎಲ್ಲವನ್ನ ಆತನು ಮಾಡಿ ಮುಗಿಸಲು ಶಕ್ತನಾಗಿದ್ದಾನೆ. ಹೇಳು, ಎಷ್ಟು ಜನ ಇಲ್ಲಿ ನಂಬುವವರಾಗಿದ್ದೀರಿ? ನನ್ನ ಕರ್ತನು ನನ್ನಲ್ಲಿ ಒಳ್ಳೆ ಕೆಲಸಗಳನ್ನು ಆರಂಭಿಸಿದ ಆತನು ಅದನ್ನ ಮಾಡಿ ಮುಗಿಸಲು ಶಕ್ತನಾಗಿದ್ದಾನೆ. ಆತನು ಶಕ್ತನಾಗಿದ್ದಾನೆ. ಆ ಶಕ್ತನಾದ ಆತನು ನನ್ನಲ್ಲಿ ನೆಲೆಯಾಗಿದ್ದಾನೆ. ಆತನು ಜೀವಿಸುವ ಆತನಾಗಿದ್ದಾನೆ. ಆತನು ನನ್ನನ್ನು ಪ್ರತಿ ದಿನಗಳು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದಯೆ ನನ್ನನ್ನು ಯಾವಾಗಲೂ ಆತನ ಉದ್ದೇಶದಲ್ಲಿ ನಡೆಸ್ತದೆ. ಪ್ರತಿ ದಿನಗಳು ಆತನ ಉದ್ದೇಶದಲ್ಲಿ ನನ್ನನ್ನು ನಡೆಸುವಂಥದ್ದಾಗಿದೆ. ಈಗ ನಮ್ಮ ಸತ್ಯವೇದವನ್ನ ತಿರುಗಿಸಿಕೊಳ್ಳೋಣ. ಎಸ್ತರ್ 2ನೇ ಅಧ್ಯಾಯದಲ್ಲಿ 15 ಮತ್ತು 16 ಸ್ವಲ್ಪ ವಚನ ಮಾತ್ರ. ಈಗಷ್ಟು ನಾನು ಪ್ರಾರಂಭಿಸಿದ್ದೇನೆ. ಎಸ್ತರ್ 2ನೇ ಅಧ್ಯಾಯ 15, 16. ಹಲ್ಲೆಲೂಯಾ. ತನ್ನ ಕುಮಾರ್ತೆಯಾಗಿ ತೆಗೆದುಕೊಂಡಂತ ಮೋರ್ದೆಕೈಯ ಚಿಕ್ಕಪ್ಪನಾದ ಅಬೀಗೈಲಳ ಮಗಳಾದ ಎಸ್ತರಳು ಅರಸನ ಬಳಿಗೆ ಹೋಗಲು ಸರದಿ ಬಂದಾಗ ಅವಳು ಸ್ತ್ರೀಯರ ಕಾವಲುಗಾರನಾದಂಥ ಅರಸನ ಮನೆವಾರ್ತೆ ಇವನಾದಂಥ ಹೇಗೈ ನೇಮಿಸಿದವುಗಳ ಹೊರತಾಗಿ ಮತ್ತೇನೂ ಹೇಳಲಿಲ್ಲ. ಇದಲ್ಲದೆ ಎಸ್ತರಳು ತನ್ನನ್ನು ನೋಡುವ ಎಲ್ಲರಿಗಿಂತ ದಯೆ ಹೊಂದಿದ್ದಳು. ಎಸ್ತರಳು ಪ್ರಿಯರೇ, ಅನಾಥೆಯಾದಂಥ ಎಲ್ಲವನ್ನ ಕಳ್ಕೊಂಡಂಥ ಎಸ್ತರಳು ಸಾಮಾನ್ಯವಾದಂಥ ಒಂದು ಸ್ತ್ರೀ. ಅವಳು ಅರಸನ ಮುಂದೆ ಬಂದು ನಿಲ್ತಾಳೆ. ದೇಶದಲ್ಲಿ ಬಹಳ ಸುಂದರ ಸ್ತ್ರೀಯರು ಇದ್ದಿರ್ಬೋದು, ಅವಳಿಗಿಂತ ಜ್ಞಾನಿಗಳು ಇದ್ದಿರ್ಬೋದು, ಬುದ್ಧಿವಂತರು ಇದ್ದಿರ್ಬೋದು. ಆದರೆ ದೇವರ ವಚನ ಹೇಳ್ತದೆ, ಆ ದಿವಸದಲ್ಲಿ ಎಸ್ತರಳು ಅಶ್ವರೋಷನಾದ ಅರಸನ ಮುಂದೆ ಬಂದು ನಿಲ್ಲುವಾಗ ದೇವರ ವಚನ ಹೇಳ್ತದೆ, ಅವಳು ದೇವರ ದಯೆಯನ್ನ ಹೊಂದಿದ ನಿಮಿತ್ತವಾಗಿ ಅರಸನ ದಯೆಗೆ ಪಾತ್ರಳಾದಳು. ಅರಸನ ಕಣ್ಣಿನಿಂದ ದಯೆಯನ್ನ ಹೊಂದಿದಳು. ಗಮನಿಸಿ, ಅರಸನಿಗೆ ರಾಣಿ ಈಗಾಗಲೇ ಇದ್ದಾಳೆ, ಇದ್ದಾಳೆ. ರಾಣಿ ಅವಳು ಇರುವಾಗಲೇ ರಾಣಿಯಾದ ವಸ್ತಿ ಇರುವಾಗಲೇ ಅರಸನ ದಯೆಗೆ ಸಾಮಾನ್ಯವಾದಂತ ಸ್ತ್ರೀಯಾಗಿರುವಂತ ಎಸ್ತರಳು ದಯೆಗೆ ಪಾತ್ರಳಾದಳು. ಆ ಒಂದು ಕ್ಷಣದ ದಯೆ ಸಾಮಾನ್ಯವಾದಂತಹ ಸ್ತ್ರೀಯನ್ನ ದೇಶದ ರಾಣಿಯಾಗಿ ಮಾಡಿತು. ಹೇಳೋಣ, ಒಂದು ಕ್ಷಣದ ದಯೆ ನನ್ನ ಜೀವಿತದ ಇತಿಹಾಸವನ್ನೇ ಬದಲಾಯಿಸ್ತದೆ.
ನಿಮ್ಮಲ್ಲಿ ನಾನು ಹೇಳ್ತಾ ಇದ್ದೇನೆ, ಕೇಳುವವರಲ್ಲಿ ಹೇಳ್ತಾ ಇದ್ದೇನೆ, ಕರ್ತನಿಂದ ಬಂದಂತ ಒಂದು ಕ್ಷಣದ ದಯೆಯು ನಮ್ಮ ಜೀವಿತದ ಇತಿಹಾಸವನ್ನೇ ಬದಲಾಯಿಸಿ ಬಿಡುತ್ತದೆ. ನಂಬುವವರೆಲ್ಲರೂ ದೇವರಿಗೆ ಸ್ತೋತ್ರ ಹೇಳೋಣ. ಇದು ನನ್ನ ದೇವರ ವಚನವನ್ನು ಮಾತನಾಡ್ತಾ ಇದ್ದೇನೆ, ಇದು ನನ್ನ ವಚನವನ್ನು. ಆ ಒಂದು ಕ್ಷಣದ ದಯೆಯು ಅವಳು ಕಂಡು ಕೇಳದಿಯದಂತ, ಅವಳು ನಿರೀಕ್ಷಿಸಿದಂತ ಒಂದೇ ಒಂದು ಕ್ಷಣ, ಆ ಒಂದು ಕ್ಷಣದ ದಯೆಯು ಅವಳನ್ನು ಬದಲಾಯಿಸಿ ಬಿಟ್ಟಿತು. ಶೂನ್ಯದಿಂದ ಉನ್ನತಿಗೆ ನಡೆಸಿತು, ತಿಪ್ಪೆಯಿಂದ ಪ್ರಭುಗಳ ಸಂಗಡ ನಡೆಸಿತು. ಹೇಳೋಣ, ಇದು ಕರ್ತನಿಂದ ದೊರೆತ ದಯೆ. ಇದು ಅವಳು ಪಡೆದುಕೊಂಡದ್ದಲ್ಲ, ಅವಳು ಗಳಿಸಿಕೊಂಡದ್ದಲ್ಲ, ಅವಳ ಯೋಗ್ಯತೆಗಳಲ್ಲ, ಅವಳ ಜ್ಞಾನಗಳಲ್ಲ, ಅವಳ ವಿವೇಕ ತಿಳುವಳಿಕೆ ಅಲ್ಲ. ಇದು ಕರ್ತನಿಂದ ಹೊಂದಿಕೊಂಡದ್ದು. ದೇವರು ಯಾರನ್ನ ಕರುಣಿಸ್ತಾರೋ ಅವರೇ ಕರುಣೆ ಹೊಂದಿದವರು. ಇವತ್ತು ಯಾರೆಲ್ಲ ನಾವು ದೇವರ ಕರುಣೆಯನ್ನು ಹೊಂದಿದವರಿದ್ದಾರೋ ಅವರು ಯಾವತ್ತಿಗೂ ಹೇಳಬೇಡಿ, ನನ್ನ ಜ್ಞಾನದಿಂದ ನಾನು ಹೀಗಾದನೋ. ಕರ್ತನ ದೇವರ ವಾಕ್ಯ ಯಾವ ವ್ಯಕ್ತಿಗೂ ದೇವರ ದಯೆಯನ್ನ ಬೆಲೆ ಕೊಟ್ಟು ಆತನು ತನ್ನ ಕೆಲಸಗಳಿಂದ ತನ್ನ ಒತ್ತಡದಿಂದ ಕೆಲಸ ಮಾಡುವಂತ ಯಾವುದೇ ಆತನ ಶಾರೀರಿಕವಾದಂತ ಮಾಡುವಂತ ಕೃತ್ಯಗಳಿಂದ ಆತನು ದೇವರ ದಯೆಯನ್ನ ಹೊಂದಲು ಸಾಧ್ಯವಿಲ್ಲ. ನೆವರ್ ಎವರ್. ಅದರಿಂದ ದೇವರ ವಚನ ಹೇಳ್ತದೆ, ಕ್ಷಮಿಸಿ, ಥ್ಯಾಂಕ್ ಯು. ಇವತ್ತು ನಾನೆಲ್ಲ ದೇವರ ಆಶೀರ್ವಾದ ಹೊಂದಿದ್ದೇನ, ಇವತ್ತು ನಾನೇನಾಗಿದ್ದೇನ ಹೇಳೋ, ಅದು ನನ್ನ ದೇವರ ದಯೆಯಾಗಿದೆ. ಕ್ಷಮಿಸಿ ಕರ್ತನೇ, ನಿನ್ನ ದಯೆ. ಇವತ್ತು ನಾನು ಏನಾಗಿದ್ದೇನ, ಏನೆಲ್ಲ ಆಶೀರ್ವಾದ ಹೊಂದಿದ್ದೇನ, ಇವತ್ತು ಏನು ನನ್ನ ಜೀವಿತದಲ್ಲಿ ಇಲ್ಲಿ ತನಕ ನಾನು ಜೀವಿತದಲ್ಲಿ ಬಂದು ಇವತ್ತು ಇದ್ದೇನಾ, ಇವತ್ತು ಇದ್ದೇನೆ ಹೇಳಿದವರೆಲ್ಲರೂ ಹೇಳಿ ಇದು ಕರ್ತನ ದಯೆಯಾಗಿದೆ. Cause of God's favor, God's grace. ನಾನು ಎಂಥವನಾಗಿದ್ದೇನೋ ಅದು ಆತನ ಕೃಪೆಯಿಂದಲೇ. ಪೌಲನು ಹೇಳ್ತಾನೆ, ನಾನು ಎಂಥವನಾಗಿದ್ದೇನೋ ಅದು ದೇವರ ಕೃಪೆಯಿಂದಲೇ. ಹೊಗಳಿಕೊಳ್ಳುವುದಕ್ಕೆ ಯಾವ ಆಸ್ಪದವೂ ಇಲ್ಲ. ಯಾಕಂದ್ರೆ ಮನುಷ್ಯನು ಮಾಡಿದ ಕೃತ್ಯಗಳಲ್ಲಿ ದೇವರ ದಾನಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಹೊಂದಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದರ ನಿಮಿತ್ತವಾಗಿ ತಂದೆಯು ಪರಿಶುದ್ಧವಾದದನ್ನು ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟು ನನಗೋಸ್ಕರ ಕಲ್ವಾರಿ ಕುರಿತು ಎಲ್ಲವನ್ನು ಮಾಡಿ ಮುಗಿಸಿದ. ಅದನ್ನು ನಂಬುವಾಗ ನಾನು ಆ ಕೃಪೆಯ ದಾನವನ್ನು ಹೊಂದಿಕೊಳ್ಳುತ್ತೇನೆ, ಆ ದಯೆಯ ದಾನವನ್ನು ಹೊಂದಿಕೊಂಡು ನಾನು ಜೀವಿಸಲಿಕ್ಕೆ ಆರಂಭಿಸ್ತೇನೆ. ಸಾಮರ್ಥ್ಯವು, ಬಲವು ನನ್ನ ಒಳಗೆ ಇರುವಂತದ್ದೆಲ್ಲವೂ ನನ್ನ ಕೃತ್ಯವಲ್ಲ, ಕ್ರಿಸ್ತನ ಕೃತ್ಯವಾಗಿದೆ. ಕಲ್ವಾರಿ ಕ್ರೂಚಿಯಲ್ಲಿ ಆತನು ನನಗೋಸ್ಕರ ಮಾಡಿ ಮುಗಿಸಿದ ಆ ನಿಮಿತ್ತ ಅದನ್ನು ನಂಬುವಾಗ, ಅದನ್ನು ನಂಬುವಾಗ ಅದನ್ನು ಹೊಂದಿಕೊಳ್ಳುವವನಾಗಿದ್ದೇನೆ. ಪ್ರತಿ ದಿನವೂ ನನ್ನ ಬಲಗಳಲ್ಲ, ನನ್ನ ಬಲಗಳಲ್ಲ, ನನ್ನ ಸಾಮರ್ಥ್ಯಗಳಲ್ಲ, ನಾನು ನಡೆದದ್ದಲ್ಲ. ಕರ್ತನೆ, ಕಲ್ವಾರಿ ಕ್ರೂಚಿಯಲ್ಲಿ ನೀನು ಮಾಡಿ ನನಗೋಸ್ಕರ ಎಲ್ಲವನ್ನ ಅನುಗ್ರಹಿಸಿದ ಆ ಕೃಪೆಯ ನಿಮಿತ್ತವಾಗಿ, ಆ ಕೃಪೆಯ ನಿಮಿತ್ತವಾಗಿ, ಆ ಕೃಪೆಯ ನಿಮಿತ್ತವಾಗಿ ಇವತ್ತು ಜೀವಿಸುವಂಥದ್ದು ಆತನ ಕೃಪೆಯಿಂದಲೇ, ಆ ಕರುಣೆಯಿಂದಲೇ, ಆ ದಯೆಯಿಂದಲೇ. ಯಾವಾಗ ನೀವು ಕ್ರೂಚಿಯನ್ನು ನೋಡ್ಲಿಕ್ಕೆ ಆರಂಭಿಸ್ತೀರಿ, ಯಾವಾಗ ಪ್ರೀತಿಯನ್ನು ನೋಡ್ಲಿಕ್ಕೆ ಆರಂಭಿಸ್ತೀರಿ, ಯಾವಾಗ ದಯೆಯನ್ನು ನೋಡ್ಲಿಕ್ಕೆ ಆರಂಭಿಸ್ತೀರಿ, ನಿಮ್ಮಲ್ಲಿ ನೋಡಬೇಡಿ, ನಿಮ್ಮಲ್ಲಿ ನೋಡಬೇಡಿ, ನಿಮ್ಮಲ್ಲಿ ಕ್ರಿಸ್ತನಲ್ಲಿ ನೋಡಿ. ನಿಮ್ಮಲ್ಲಿ ನೋಡುವಾಗ ಎಡೆಯೋಗಿರ್ತೀರಿ. ಇವತ್ತು ಒಳ್ಳೆಯವರಾಗಿರ್ಬೋದು ನಿಮ್ಮ ಸ್ವಂತ ದೃಷ್ಟಿಗೆ, ಅದರ ದೇವರ ವಚನ ಹೇಳ್ತದೆ, what I am because the grace of God. Amen. Hallelujah. ಆ ದಯೆಯು ನಿಮ್ಮನ್ನು ಇವತ್ತು ನಡೆಸ್ತಾ ಇದೆ. ಆ ಧೈರ್ಯವನ್ನು ನೀವು ನಂಬುವುದಾದ್ರೆ, ಆ ಧೈರ್ಯವನ್ನು ನೀವು ಜೀವಿಸಲಿಕ್ಕೆ ಆರಂಭಿಸುವುದಾದ್ರೆ, ಇವತ್ತು ನಿಮ್ಮ ಯೋಗ್ಯತೆಗಳನ್ನೆಲ್ಲ ಕೆಳಗಿಟ್ಟು ಪ್ರತಿ ಕ್ಷಣಗಳು ತಂದೆಯೇ ನಾನಿವತ್ತು ಬಂದಿದ್ದೇನಪ್ಪ, ನಾನೇನು ನಿನ್ನ ಕರ್ತನೆ, I'm nothing because of what I am, because of your grace and mercy and because of your favor. Amen. Hallelujah.
ಹಲ್ಲೆಲೂಯಾ. ಇವತ್ತು ನಾನು ಎಂಥವನಾಗಿದ್ದೇನೆ, ನನ್ನ ಯೋಗ್ಯತೆಗಳೇನು, ಇದು ನನ್ನದಲ್ಲ. ಸಾಧಾರಣವಾದ ಸ್ತ್ರೀ, ಅಲ್ಪಳು, ದೇಶಕ್ಕೆ ಗೊತ್ತಿಲ್ಲ, ಅವಳಿಗಿಂತ ಬುದ್ಧಿವಂತರು ಇದ್ದಿರ್ಬೋದು, ಲಕ್ಷಣದವರು ಇದ್ದಿರ್ಬೋದು, ಜ್ಞಾನಿಗಳು ಇರ್ಬೋದು. ಆದರೆ ದೇವರ ಕರುಣೆ ಅವಳ ಮೇಲೆ ಇದ್ದ ಕಾರಣ ಅವಳು ಒಂದೇ ಕ್ಷಣದಲ್ಲಿ ದೇಶದ ರಾಣಿಯಾಗಲಿಲ್ಲ. ಮತ್ತು ನಿನ್ನ ಜೀವಿತದಲ್ಲಿ ಆ ಕೃಪೆಯು ಇಳಿದು ಬರುವಾಗ ನಾವು ಇದ್ದ ಹಾಗೆ ಇರುವವರಲ್ಲ. ಹೇಳೋಣ, ನಮ್ಮ ಇತಿಹಾಸದ ಪೇಜ್ ಬದಲಾಗ್ತದೆ. ತಿಪ್ಪೆಯಲ್ಲಿದ್ದವನು ಪ್ರಭುಗಳ ಸಂಗಡ ಕುಳ್ಳಿರಿಸ್ತಾನೆ. ಕುರಿ ಕಾಯುವಾತನು ಅರಸನ ಸಿಂಹಾಸನದಲ್ಲಿ ಕೂತುಕೊಳ್ತಾನೆ. ಸೆರೆಮನೆಯಲ್ಲಿ ಇದ್ದಾತನು ದೇಶವನ್ನು ಆಳ್ಲಿಕ್ಕೆ ಪ್ರಾರಂಭಿಸ್ತಾನೆ. ಇದೆಲ್ಲವೂ ಹೇಳೋಣ, ಇದೆಲ್ಲವೂ ಅವರು ಮಾಡಿದ ಕೃತ್ಯವಲ್ಲ, ಅವರ ಮೇಲೆ ದೇವರ ಇದ್ದಂಥ ದಯೆಯಾಗಿದೆ, ಆತನ ಕರುಣೆಯಾಗಿದೆ. How much we can learn about the God's grace, how much we can learn about the God's favor. ಈ ಸತ್ಯದಲ್ಲಿ ನಾವು ಬರುವಾಗ ದೇವರ ವಚನ ಇರ್ತದೆ. ನಾವು ಆತನ ಏನ್ ಮಾಡ್ತೇವೆ, ಆತನ ಕೃಪೆ ಅಥವಾ ಆತನ ದಯೆಯನ್ನು ಹೊಂದುವಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಖಂಡಿತವಾಗಿ ದೇವರು ಅದನ್ನು ಆಶೀರ್ವದಿಸಲಿಕ್ಕೆ ಇಷ್ಟಪಡ್ತಾರೆ. ಯಾವುದರ ಮೂಲಕ ಗೊತ್ತಾ? ಯಾವುದರ ಆಧಾರದ ಮೇಲೆ? ಆತನ ದಯೆಯ ಆಧಾರದ ಮೇಲೆ. ಹೇಳ್ಬಿಡಿ, ನಾನು ಪ್ರಾರ್ಥಿಸಿದೆ, ಅದರ ನಿಮಿತ್ತ ನಾನು ಹೊಂದಿಕೊಂಡೆ. ನಿನಗೆ ನನಗೆ ಈ ಲೋಕದಲ್ಲಿ ಯಾವುದನ್ನು ಹೊಂದಲಿಕ್ಕೆ ಸಾಧ್ಯವೇ? ಕರ್ತನಿಂದ ಹೊಂದಬೇಕಾದ್ರೆ ಕರ್ತನೇ ನನಗೆ ಸಾಮರ್ಥ್ಯವನ್ನು ಕೊಡಬೇಕು. ಆ ಸಾಮರ್ಥ್ಯ ಬೇರೆ ಯಾವುದೂ ಅಲ್ಲ, ಆತನ ದಯೆಯಾಗಿದೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ದಯೆಯು ನನ್ನನ್ನು ನಡೆಸುವಾಗ, ನನ್ನನ್ನು ಹೆಜ್ಜೆ ಇಟ್ಟು ನನ್ನನ್ನು ಬಲಪಡಿಸಿ, ನನ್ನನ್ನು ಆತನ ಬಲಕೈ, ಅದಕ್ಕೋಸ್ಕರ ಆತನ ಹೇಳ್ತಾನೆ, ನನ್ನ ಬಲಕೈಯನ್ನು ಹಿಡಿದುಕೊಂಡು ನನ್ನ ಚಿತ್ತವನ್ನು ತಿಳಿಯಪಡಿಸಿ ಕಡೆಗೆ ನಿನ್ನ ಮಹಿಮೆಗೆ ನಾನು ಸೇರಿಸುವವರಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನಾಥಳಾದಂಥ ಒಬ್ಬ ಸ್ತ್ರೀ ಅರಸನ ಮುಂದೆ ಬಂದು ನಿಂತು, ಏನಿಲ್ಲ, ಏನೂ ಇರಲಿಲ್ಲ ಅವಳಿಗೆ, ಮರಿದಾಗಿ. ದೇವರ ವಚನ ಹೇಳ್ತದೆ, ದೇವರ ದಯೆಯನ್ನು ಹೊಂದಿಕೊಳ್ಳೋಣ. ಇಲ್ಲಿ ಏನೋ ಒಂದು ಸಂಗತಿ ಆಗ್ತಾ ಇದೆ. ನೀವು ನಂಬುವಾಗಲೇ ದೇವರ ದಯೆಯು, ಈ ವಚನದ ದೇವರ ದಯೆಯು ನಿಮ್ಮನ್ನು ಆವರಿಸಲು ಆರಂಭಿಸ್ತದೆ, ನಿಮ್ಮನ್ನು ಆವರಿಸ್ತದೆ. ತಿಳಿಸಿದ ನೀವು ಈ ವಚನವನ್ನು ಧ್ಯಾನಿಸುವಾಗ ಈ ವಾರದಲ್ಲೇ ಪ್ರತಿಯೊಬ್ಬರು ದೇವರ ದಯೆಯನ್ನು ಹೊಂದಿ ಜೀವಿಸಿ ಅನೇಕ ಸಾಕ್ಷಿಗಳು ಬರುವಂಥದ್ದಾಗಿದೆ. ಆಮೆನ್, ಹಲ್ಲೆಲೂಯಾ. ನಾಟ್ ಮೈ ವರ್ಡ್, ಇದು ನನ್ನ ಶಬ್ದವಲ್ಲ, ಇದು ಕರ್ತನ ವಚನ. ಆಮೆನ್, ಆಮೆನ್. ನಾನು ಹೊಂದಿಕೊಳ್ತಾ ಇದ್ದೇನೆ, ನಾನು ಅದನ್ನು ಯಾವಾಗಲೂ ಅದರಲ್ಲಿ ಸಂತೋಷಿಸ್ತಾ ಇದ್ದೇನೆ. ಆಮೆನ್, ಬಿಕಾಸ್ ಐ ವಾಂಟ್ ಟು ಸೇ ಕರ್ತನಿಗೆ ಸ್ತೋತ್ರವನ್ನು ಹೇಳೋಣ ಅದನ್ನ ದಯೆಗಾಗಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾಧಾರಣ ಒಬ್ಬ ಸ್ತ್ರೀ ಇವತ್ತು ನಮ್ಮ ಕೆಲಸದಲ್ಲಿ ನಾನು ಅಲ್ಪ ಎಂಬುದಾಗಿದ್ದೇನಾ, ಅವಶ್ಯಕತೆ ಇಲ್ಲ ಎಂಬುದಾಗಿದ್ದೇನಾ, ಅಥವಾ ನನ್ನ ಕೆಲಸದಲ್ಲಿ, ನಾನು ಮಾಡುವ ಕೆಲಸದಲ್ಲಿ ಯಾರೋ ನನಗೆ ಕಡೆಗಣಿಸುವ ಸ್ಥಿತಿ, ನನ್ನನ್ನು ಯಾರು ಗುರುತಿಸ್ತಾ ಇಲ್ಲ ಹೇಳುವಂತಹ ಸಂಗತಿ ಇರುವಾಗ ಹೇಳೋಣ, ನನ್ನ ಒಳಗಡೆ ಇರುವಂತಹ, ಎಲ್ಲರೂ ಹೇಳೋಣ, ನನ್ನ ಒಳಗಡೆ ಇರುವಂತಹ ದೇವರ ದಯೆಯು ಅಲ್ಲಿ ಬೀಳುವಂತೆ ಮಾಡುವುದಿಲ್ಲ, ಅದು ಎತ್ತುವಂತೆ ಮಾಡುತ್ತದೆ. ಅದು ನಾನು ಉನ್ನತಕ್ಕೆ ಹೋಗುವಂತೆ ನನ್ನನ್ನು ಮಾಡ್ತದೆ. ಹಲ್ಲೆಲೂಯಾ. ಎಷ್ಟು ವರ್ಷಗಳಿಂದ ನೀವು ಕಾಯ್ತಾ ಇದ್ದೀರಾ ಆ ದಿನಕ್ಕೋಸ್ಕರ. ಆ ದಿನಗಳು ಎಲ್ಲಿ ಬರ್ತದೆ? ಆ ದಿನ ಬೇರೆ ಎಲ್ಲಿಲ್ಲ, ಕರ್ತನ ದಯೆಯಲ್ಲಿದೆ. ಇವತ್ತು ಇಲ್ಲಿ ತನಕ ನೀವು ದೇವರ ದಯೆಯನ್ನು ಆತುಕೊಳ್ಳದಿದ್ದರೆ, ನಾನು ಹೇಳುವಂಥವನ್ನ ಬರಿದು ಮಾಡಿ ಆ ದಯೆಯನ್ನು ಆತನ ಮೇಲೆ ಮುಂದೆ ಕದನ್ನಿ, ಅದರಲ್ಲೇ ಆತುಕೊಳ್ಳಿ. ಇವತ್ತು ನಾನು 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 ಹೇಳುವಂತ ಆ ನೋಡುವಂಥದ್ದನ್ನ ಡಿಲೀಟ್ ಮಾಡಿಬಿಡಿ. ಆ ಕ್ರಿಸ್ತನಲ್ಲಿ ನಿಮ್ಮನ್ನ ನೋಡಲು ಆರಂಭಿಸಿ. ಕ್ರಿಸ್ತನ ಬೇರೆ ಎಲ್ಲೂ ಇಲ್ಲ ನಿಮ್ಮ ಒಳಗಡೆ. ಅದಕ್ಕೆ ನಾನು ಹೇಳಿದೆ, ನಿಮ್ಮ
ನಿಮ್ಮನ್ನ ನೀವು ನಿಮ್ಮಲ್ಲಿ ನೋಡಬೇಡಿ, ನಿಮ್ಮನ್ನ ನೀವು ಕ್ರಿಸ್ತನಲ್ಲಿ ನೋಡಿ. Amen. Is that right? God's favor. ನನ್ನಲ್ಲಿ ನಾನು ದೇವರ ದಯೆಯನ್ನು ನೋಡುವವನಾಗಿದ್ದೇನೆ. ಆ ದಯೆಯು ಯಾವಾಗಲೂ ನನ್ನನ್ನು ನಡೆಸ್ತದೆ, ನನ್ನನ್ನು ಪ್ರೀತಿಸ್ತದೆ. Amen. Hallelujah. ಬಹಳ ಸಂಗತಿಗಳಿದೆ ದೇವರ ವಚನಗಳಲ್ಲಿ ನಾವು ನೋಡುವಾಗ. Amen. ಎಸ್ತರಲ್ಲಿ 5ನೇ ಅಧ್ಯಾಯ 2 ಮತ್ತು 4ನೇ ವಚನ. ಅವನು ಪ್ರಾಕಾರದಲ್ಲಿ ನಿಂತಿರುವ ಎಸ್ತೇರ್ ರಾಣಿಯನ್ನು ಕಂಡ ಕೂಡಲೇ ಆಕೆಯ ಮೇಲೆ ದಯವಿಟ್ಟು ತನ್ನ ಕೈಯಲ್ಲಿದ್ದ ಸುವರ್ಣ ದಂಡವನ್ನು ಆಕೆಯ ಕಡೆಗೆ ಚಾಚಿದನು. Hallelujah. Hallelujah. ಪ್ರಾಕಾರದಲ್ಲಿ ನಿಂತುಚ್ಚ ಎಸ್ತೇರನ್ನು ನೋಡುವಾಗ ಅರಸನ ದಂಡವು ಯಾರ ಮುಂಚೆ ಚಾಚಲ್ಪಟ್ಟಿದ್ದು? ಎಸ್ತೇರನ ಮುಂದೆ. ಯಾಕೆಂದ್ರೆ ಆ ಹಸ್ತವು ದೇವರ ದಯೆಯನ್ನ ತೋರಿಸ್ತಾ ಇತ್ತು. ಆ ದೇವರ ದಯೆಯನ್ನು ಹೊಂದಿದವಳು ಬೇರೆ ಯಾರು ಅಲ್ಲ, ನಾವಾಗಿದ್ದೇವೆ. ಹಾಲೆಲೂಯಾ. ಹೇಳೋಣ, ಕರ್ತನ ದಯೆಯನ್ನು ನಾವೆಲ್ಲರೂ ಹೊಂದಿದವರಾಗಿದ್ದೇವೆ. ಇವತ್ತು ದೇವರ ದಯೆಯನ್ನು ಹೊಂದಿದ ಪ್ರತಿಯೊಬ್ಬರು ಸತ್ಯವೇದದಲ್ಲಿ ನೋಡುವುದಾದರೆ ಅವರನ್ನ ಬೈಯುವವರಿದ್ದಾರೆ, ಅವರನ್ನ ಕೆಳಕ್ಕೆ ಹಾಕುವವರಿದ್ದಾರೆ, ಅವರಿಗೆ ಶತ್ರುಗಳು ಇದ್ದಾರೆ, ಅವರು ತಲೆ ಸರಿದಂತೆ ಹೇಳುವವರು ಇದ್ದಾರೆ. ಹೇಳೋಣ, ಅವರೆಲ್ಲರ ಮಧ್ಯದಲ್ಲಿ ಅವರ ಎಲ್ಲರ ಮಧ್ಯದಲ್ಲಿ ನನ್ನಲ್ಲಿರುವ ದೇವರ ದಯೆ, ಅದನ್ನ ಯಾವುದನ್ನ ನೋಡಬೇಡಿ. ಹೇಳೋಣ, ಅದರ ಮಧ್ಯದಲ್ಲಿಯೇ ಆ ದೇವರ ದಯೆ ನನ್ನ ಮೇಲೆ ಹೋಗದಾಗಿದೆ. ಎಲ್ಲರೂ ಇದ್ರು, ಹೆಸರಿಗೆ ಶತ್ರುಗಳಿದ್ರು. ಶಾಸನವನ್ನು ಬದಲಾವಣೆ ಮಾಡ್ತದೆ, ನಿಯಮಗಳನ್ನು ಬದಲಾವಣೆ ಮಾಡ್ತದೆ. ಯಾರು? ದೇವರ ದಯೆಯು. ನೀನು ನಂಬುವುದಾದರೆ ದೇವರ ಈ ಲೋಕದ ಶಾಸನಗಳನ್ನು ಬದಲಾಯಿಸುತ್ತದೆ. ರಾಜನು ವಿಧಿಸಿದಂತಹ ಶಾಸನವನ್ನು ಬದಲಾಯಿಸುತ್ತದೆ. ಯಾಕೆಂದ್ರೆ ನಾವು ದೇವರ ದಯೆಯನ್ನು ಹೊಂದಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿ ಸ್ಥಳದಲ್ಲಿ ಇಡ್ತೇವೋ ಆ ದಯೆಯ, ದಟ್ಸ್ ಅ ಕ್ಯಾರೆಕ್ಟರ್, ದಟ್ಸ್ ಅ ಕ್ಯಾರೆಕ್ಟರ್ ಆಫ್ ಫೇವರ್. ನಮ್ಮನ್ನ ಮೇಲಕ್ಕೆ ತರುವಂತದ್ದೇ ಆ ಕರ್ತನ ದಯೆಯ ಸ್ವಭಾವವಾಗಿದೆ. ಹೇಳೋಣ, ಅದು ಬೇರೆ ಯಾವ ಇದಿಲ್ಲ. ಕರ್ತನ ದಯೆಯು ಯಾವಾಗಲೂ ನನ್ನನ್ನು ಮೇಲಕ್ಕೆತ್ತುವ ಸ್ವಭಾವ. ಎವ್ರಿ ಟೈಮ್ ಅವಮಾನಗಳಿರಲಿ, ನನ್ನನ್ನು ಕೆಳಕ್ಕೆ ಹಾಕಲಿ, ಚಿತ್ತು ಅನ್ನಲಿ, ಯೂಸ್ಲೆಸ್ ಅನ್ನಲಿ, ಅವಿವೇಕಿ ಅನ್ನಲಿ, ಆದರೂ ನನ್ನ ಒಳಗಡೆ ಇರುವಂಥ ದಯೆ ನನ್ನನ್ನು ಮೇಲಕ್ಕೆತ್ತುವಂಥದ್ದಾಗಿದೆ. ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮನ್ನ ಕೆಲಸದಲ್ಲಿ ತೆಗೆಯುವಂಥ ಮಾಡಿ, ಸ್ಯಾಲರಿ ಕಮ್ಮಿ ಕೊಡುವ ಮಾಡಿ. ಹೇಳೋಣ, ಎಲ್ಲಿ ಇದ್ದರೂ ಈ ಸ್ಥಳದಲ್ಲಿ ನಾನು ಇರುವುದರಿಂದ ಇವರಿಗೆ ಆಶೀರ್ವಾದವಾಗಿದೆ. ಯಾರ್ಯಾರು ಆಚನ ದಯೆಯನ್ನು ಹೊಂದಿದ್ದಾರೋ ಅವರು ಹೋಗುವ ಸ್ಥಳ ಎಷ್ಟೆಲ್ಲ ನಂಬುತ್ತೀವಿ, ಹೆಸರನ್ನು ನಂಬುತ್ತೀವಿ. ನಾವು ಹೋಗುವ ಸ್ಥಳವೆಲ್ಲವೂ ಆಶೀರ್ವಾದದ ಸ್ಥಳವಾಗಿದೆ. ಯಾಕಂದ್ರೆ ಇದು ನನ್ನ ನಿಮಿತ್ತವಾಗಿದೆ. ನಾನು ಅಂದ್ರೆ ನನ್ನ ಒಳಗಿರುವಂತಹ ಕ್ರಿಸ್ತನ ನಿಮಿತ್ತವಾಗಿ ನಾನು ಎಲ್ಲೆಲ್ಲ ಹೋಗುತ್ತೇನ ಅಲ್ಲಿ ಎಲ್ಲವೂ ಆಶೀರ್ವಾದವಾಗಿದೆ. ಇದು ದೇವರ ದಯೆಯ ಗುಣ, ಕ್ಯಾರೆಕ್ಟರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿ ಬಾರಿ ಇವಳು ಯಾರಿಂದ ಈ ದಯೆಯನ್ನು ಹೊಂದಿದ್ಲು? ಅರಸನಿಂದ. ಅರಸನು ಅಂತ ಹೇಳಿದ್ರೆ ಅಥಾರಿಟಿ, ಹೇಳೋಣ, ಅಥಾರಿಟಿ, ಅಧಿಕಾರದಿಂದ ಅವಳೇನ್ ಮಾಡಿದ್ರು? ದಯೆಯನ್ನ ಹೊಂದಿಕೊಂಡ್ರು. ಇವತ್ತು ನೀವೆಲ್ಲರೂ ವೀಕ್ಷಿಸೋ ನೀವೆಲ್ಲ ಇಲ್ಲೆಲ್ಲ ಇದ್ದೀರಾ? ಅಥವಾ ನೀವಿನ್ನೂ ಅಯ್ಯೋ ಮೈ ಬಾಸ್ ಅಥವಾ ನಾ ಕೆಲಸ ಮಾಡುವ ಸ್ಥಳದಲ್ಲಿ ನನಗೆ ಯಾವಾಗ ಅವರಿಂದ ದಯೆ ದೊರೆತಿದೆ? ನಿಮ್ಮ ಒಳಗಡೆ ಕರ್ತನ ದಯೆ ಇರುವುದಾದರೆ ನೀವೆಲ್ಲರಿಂದಲೂ ಅನುಗ್ರಹವನ್ನು, ಆಶೀರ್ವಾದವನ್ನು ಹೊಂದುವವರಾಗಿದ್ದೀರಿ. ನೆಕ್ಸ್ಟ್ ಟೈಮ್ ಯು ಕ್ಯಾನ್ ರಿಸೀವ್ ದ ಕಾಲ್. ಆ ಕ್ಷಣದಲ್ಲಿ ನೀವು ಹೋಗ್ತೀರಿ. ಹೌದು,
ನಿಮಗೆ ಫೇವರ್ ಹೇಳೋಣ. ನಮ್ಮ ಒಳಗಡೆ ಇರುವಂತ ಕರ್ತನ ದಯೆಯು ನನ್ನನ್ನ ಮೇಲಕ್ಕೆತ್ತುವುದು ಮಾತ್ರವಲ್ಲ, ನನ್ನ ಮೇಲಾಧಿಕಾರಿಯಿಂದ ನನಗೆ ಯಾವಾಗಲೂ ಅನುಗ್ರಹವನ್ನು ಬರಮಾಡುವಂಥದ್ದಾಗಿದೆ. ಇಫ್ ಯು ಬಿಲೀವ್, ಸ್ಯಾಲರಿ ಕಡಿಮೆ ಇದೆಯಾ ಹೇಳೋಣ, ಪ್ರಮೋಷನ್ ಬೇಕಾ ಹೇಳೋಣ, ನಮ್ಮ ಜೀವಿತದಲ್ಲಿ ಬದಲಾವಣೆ ಬೇಕಾ ಹೇಳೋಣ. ಕರ್ತನೆ, ಇವತ್ತು ನನ್ನ ಒಳಗಡೆ ಇರುವಂತಹ ಅದೇ ಕರ್ತನ ದಯೆಯು ಕೃಪೆಯು ನನ್ನನ್ನು ಪ್ರಮೋಟ್ ಮಾಡ್ತದೆ, ನನ್ನನ್ನು ಉನ್ನತಿಗೆ ತರ್ತದೆ. ಆಮೆನ್, ಹಲ್ಲೆಲೂಯಾ. ಎಸ್ತೇರಳು ಸಾಮಾನ್ಯವಾದ ಸ್ತ್ರೀ. ಆ ದೇಶದಲ್ಲೆಲ್ಲ ಒಳ್ಳೆಯವರು ಇರ್ಬೋದಿತ್ತಲ್ಲ, ತುಂಬಾ ಜನ ಇದ್ರು ಸ್ತ್ರೀಯರು. ಆದರೆ ಒಬ್ಬಳು ಸಾಮಾನ್ಯವಾದ ಒಬ್ಬಳನ್ನ ಇಡೀ ಲೋಕದ, ಇಡೀ ದೇಶದಲ್ಲೇ ವ್ಯತ್ಯಾಸವಾಗಿ ಮಾಡುವಂಥದ್ದೇ ದೇವರ ದಯೆಯಾಗಿದೆ. ಇವತ್ತು ಯಾರಿಗೂ ನಿಮ್ಮನ್ನ ಹೆಸರು ಗೊತ್ತಿಲ್ಲ, ಯಾರಿಗೂ ನೀವು ಯಾರಂತ ಗೊತ್ತಿಲ್ಲ, ಎಲ್ಲರೂ ಹೇಳುವವರೇ ಯೂಸ್ಲೆಸ್, ನಿಮಗೆ ಕೆಲಸಕ್ಕೆ ಬಾರದವರು, ನಿಮ್ಮಿಂದ ಅದು ಆಗುವುದಿಲ್ಲ, ಇದು ಆಗುವುದಿಲ್ಲ. ನಾನು ಕೇಳಿದ್ದೆ, ಎಷ್ಟು ಜನರಿಗೆ ಗೊತ್ತಿದೆ ರೆನಾಲ್ಡ್ ಬೋಂಕಿ ಯಾರಿಗೆ ಗೊತ್ತಿದೆ? ಎಷ್ಟು ಜನರಿಗೆ ಗೊತ್ತಿದೆ? ಇತ್ತೀಚೆಗೆ ನಾಡನ್ನು ಹೊಂದಿದಂತಹ ಅತ್ಯದ್ಭುತವಾಗಿ ದೇವರು ನಡೆಸಿದಂತಹ ಕ್ರೈಸ್ತ ಇತಿಹಾಸದಲ್ಲೇ ಕರ್ತನು ನಡೆಸಿದ ಅದ್ಭುತವಾಗಿ ನಡೆಸಿದಂತ ಒಬ್ಬ ದೇವ ಸೇವಕ. ರಿಯಲಿ ಮ್ಯಾನ್ ಆಫ್ ಗಾಡ್. ನಿಜವಾಗಿ ನನಗೆ ಬಹಳ ಗೌರವವಾದ ಮೇಲೆ ಒಂದು ಕೂಟಕ್ಕೆ 80 ಲಕ್ಷದಿಂದ 1 ಕೋಟಿ ಜನ ಬರುವಂತಹ ಅವರ ಕೂಟ ಆಫ್ರಿಕಾ ದೇಶದಲ್ಲಿ. ಅವರು 6ನೇ 7ನೇ ಮಗನೇ ಇಷ್ಟನೇ ಮಗ ಎಂಬುದನ್ನು ಕ್ಲಿಯರ್ ಗೊತ್ತಿಲ್ಲ. ಆದರೆ ತಂದೆ ತಾಯಿಗೆ ಈಸ್ ಅ ಯೂಸ್ಲೆಸ್ ಫೆಲೋ. ಮನೆಯಲ್ಲಿ ಬುದ್ಧಿ ಇಲ್ಲದವ, ಕಲಿಯದವ, 6ನೇ ಕ್ಲಾಸ್ ಇರುವಾಗಲೇ ಅವರೆಲ್ಲರೂ ಅವರನ್ನು ಏನು ಮಾಡ್ತಾ ಇದ್ರು, ನೀನು ಈ ಲೋಕದಲ್ಲಿ ಯಾರು ಉದ್ಧಾರ ಆದರೂ ನೀನು ಉದ್ಧಾರ ಆಗಲಿಕ್ಕಿಲ್ಲ. ಎಲ್ಲರೂ ಕಡೆಗಣಿಸಲ್ಪಟ್ಟಂತ ಮಗು, ಯಾರಿಗೂ ಬೇಡವಾದ ಮಗು, ಯಾವಾಗಲೂ ಮನೆಯಿಂದ ಪೆಟ್ಟು ತಿಂತಾ ಇದ್ದ ಮಗು. ಬಟ್ ದೇವರ ಕರದಲ್ಲಿ ಅಮೂಲ್ಯವಾದಂಥ ಐಶ್ವರ್ಯವಾಗಿತ್ತು. ಇವತ್ತು ಲೋಕಕ್ಕೆ ಬೇಡವಾದಂಥ ವ್ಯಕ್ತಿಗಳು ನಾವು ಆಗಿದ್ದೇವೆ ಅಂತ ತಿಳ್ಕೊಳ್ತಾರೆ. ಮನೆಯವರಿಗೆ ರಿಜೆಕ್ಟ್, ತಂದೆ ತಾಯಿಗಳು ನಮ್ಮನ್ನು, ಅಥವಾ ಮನೆಯವರು, ನಮ್ಮ ಸಂಬಂಧಿಕರು, ನಮ್ಮ ಗಂಡ, ನಮ್ಮ ಹೆಂಡತಿ ಹೇಳೋಣ, ನಾನು ಕರ್ತನ ಕರದಲ್ಲಿ ಅಮೂಲ್ಯನಾಗಿದ್ದೇನೆ, ಮಾನ್ಯನೂ ಆಗಿದ್ದೇನೆ. ಯಾಕಂದರೆ ಆ ರಕ್ತ ನನ್ನನ್ನು ಕೊಂಡುಕೊಂಡಿದೆ. The blood was purchased. ಹಲ್ಲೆಲೂಯಾ. ಆ ದಯೆ ನನ್ನನ್ನು ಕರ ಎತ್ತಿ ನನ್ನನ್ನು ನಡೆಸ್ತಾ ಇದೆ. ಥ್ಯಾಂಕ್ಫುಲ್ ಕರ್ತನಿಗೆ ನಾವು ಸ್ತೋತ್ರ. ಆಮೆನ್, ಹಲ್ಲೆಲೂಯಾ. ಅದೇ ಇನ್ನೊಬ್ಬ ವ್ಯಕ್ತಿ, ಕಾಡುವಂಥ ವ್ಯಕ್ತಿ, ಎಲ್ಲರಿಗೂ ಗೊತ್ತಿರುವಂಥ ವ್ಯಕ್ತಿ, ಯೌವನಸ್ಥ ಯೋಸೇಫ. ಯಾಕೆ ಗೊತ್ತಿದೆ ದೇವರ ದಯೆಯನ್ನು ಹೊಂದಿದ ವ್ಯಕ್ತಿ? 39-21ನೇ ವಾಕ್ಯವನ್ನು ಜೆನೆಸಿಸ್, ನಾನು ಬೇಗ ಅದನ್ನು ಮುಗಿಸ್ಬಿಟ್ಟು ಅದನ್ನು ಈ ತಿಂಗಳೆಲ್ಲ ನಮಗೆ ಮೋಸ್ಟ್ಲಿ ಇದೇ ಹೋಗ್ತದೆ. ಕರ್ತನ ದಯೆಯನ್ನು ನಾವು ಮಾತಾಡಲಿಕ್ಕೆ ಆರಂಭಿಸ್ತೇವೆ. ಜೆನೆಸಿಸ್ ಒಂದು ನಿಮಿಷ ಗಮನಿಸಿ, ಎಲ್ಲರೂ ಗಮನಿಸಿ ಆ ವಾಕ್ಯವನ್ನ. ದಯಮಾಡಿ ಮುಂದಕ್ಕೆ ಬರುವಾಗ ಸತ್ಯವೇದ, ನಿಮ್ಮ ಸತ್ಯವೇದನ್ನು ತಗೊಂಡು ಬನ್ನಿ. ಓಕೆ, ಬೈಬಲ್ ಅನ್ನು ತಗೊಂಡು ಬಂದು ಇಲ್ಲಿ ಧ್ಯಾನ ಮಾಡಿ. ಓಕೆ. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು, ಅವನ ಮೇಲೆ ದಯೆ ಅಂದ್ರೆ ಕೃಪೆ ಅಂದ್ರೆ ದಯೆಯನ್ನ ಇಟ್ಟು, ಅವನಿಗೆ ಸೆರೆಯ ಯಜಮಾನನ ಬಳಿಯಲ್ಲಿ ದಯೆಯನ್ನ ದೊರಕುವಂತೆ ಮಾಡಿದನು. ಹಲ್ಲೆಲೂಯಾ. ಸೆರೆಮನೆಯ ಅಧಿಕಾರಿಯಲ್ಲಿ ಆತನಿಗೆ ದಯೆಯನ್ನ ದೊರಕುವಂತೆ ಮಾಡಿದನು. ಇಲ್ಲಿ ಈ ದಯೆ ಅಂದ್ರೆ ಏನು? ವಾಟ್ ಇಸ್ ದ ಫೇವರ್? ಸಿಸ್ಟರ್, ಅದನ್ನು ಇನ್ನೊಂದ್ಸಲ ಓದಿ ಆ ವಚನ ಕಾಣ್ತದೆ. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನು ಇಟ್ಟು. ಹಲ್ಲೆಲೂಯಾ. ಕೃಪೆ ಅಂದ್ರೆ ದಯೆ ಅಂದರೆ
ದಯೆಯ ಮೇಲೆ ಇರುವುದು ಅಂದರೆ ಕರ್ತನು ಆತನ ಸಂಗಡ ಇರುವಂಥದ್ದು. ಆಮೇಲೆ ಹಲ್ಲೆಲೂಯಾ. ದೇವರ ವಚನ ಹೇಳ್ತದೆ, ಕರ್ತನು ಆತನ ಸಂಗಡ ಇದ್ದು ಆತನಿಗೆ ಕೃಪೆ ಹೊಂದುವಂತೆ ಮಾಡಿದ. ಅಂದರೆ ಕೃಪೆ ಹೊಂದುವಂಥದ್ದು. ಈಗ ದಯೆ ಅಂದರೆ ಏನು ವಾಸ್ತವ? ದಯೆ ಅಂದರೆ ಏನೂ ಅಲ್ಲ, ದೇವರು ನಿನ್ನ ಸಂಗಡ ಇರುವಂಥದ್ದು. ಕ್ರಿಸ್ತನಲ್ಲಿ ಏನು ಬಂದಂತೆ? ಯೇಸು ಕ್ರಿಸ್ತನಲ್ಲಿ ಏನು ಬಂತು? ಕೃಪೆಯು ಸತ್ಯವೂ ಬಂತು. ಅಂದ್ರೆ ನಿನ್ನ ಜೀವಿತದಲ್ಲಿ ಕ್ರಿಸ್ತನನ್ನ ನೀನು ಯಾವ ಸಂಗತಿಗಳಿಗೆ ಅನುಮತಿಸ್ತೀಯ, ಆ ಸ್ಥಳದಲ್ಲಿ ದೇವರ ದಯೆಯು ನಿನಗೆ ಒದಗಿ ಬಂತು. When Jesus was entering, ಯೇಸು ನಿನ್ನ ಜೀವಿತದಲ್ಲಿ ಆತನು ಪ್ರವೇಶಿಸುವಾಗ, ಅನ್ವಯಿಸುವಾಗ, ಆತನು ಬರುವಾಗ ಅಥವಾ ನೀನು ಅನುಮತಿ ಕೊಡುವಾಗ ಅಲ್ಲಿ ದೇವರ ದಯೆಯು ನಿನ್ನ ಜೀವಿತದಲ್ಲಿ ಏನಾಯಿತು? ಆತನ ದಯೆಯು ನಿನ್ನ ಜೀವಿತದಲ್ಲಿ ಏನಾಯಿತು? ಸೊ ಹೌ ಮೆನಿ ಪೀಪಲ್ ಲವ್ ಹಿಮ್? ಎಷ್ಟು ಜನರು ನಾವು ಕರ್ತನನ್ನು ನಮ್ಮ ಪ್ರತಿಯೊಂದು ಕಾರ್ಯಕ್ಕೆ ಅನುಮತಿಸ್ತೇವೆ? ಮನೆಯಲ್ಲಿ ಅನೇಕ ಕೋಣೆಗಳಿವೆ, ಆದರೆ ನೀವು ಬಂದ ಗೆಸ್ಟ್ಗಳನ್ನು, ಬಂದವರನ್ನು ಲಿವಿಂಗ್ ರೂಮಿಗೆ ಮಾತ್ರ ಕರ್ಕೊಂಡು ಹೋಗ್ತೀವಿ. ಮತ್ತೆ ಎಲ್ಲ ನಿಮ್ಮ ರೂಮ್ ಏನಾಗಿದೆ, ಅದು ನಿಮ್ಮ ಪ್ರೈವೇಟ್ ರೂಮ್, ಅದಕ್ಕೆ ಅಲೌ ಮಾಡೋದಿಲ್ಲ. ಇವತ್ತಿನಿಂದ ಹೇಳೋಣ, ನಾವು ಎಲ್ಲ ನನ್ನ ರೂಮ್ಗಳಿದೆಯಾ ಅದೇ ಎಲ್ಲ ಕಡೆಗೆ ನಾನು ಏನು ಮಾಡ್ತೇನೆ? ನನ್ನ ದೇವರ ದಯೆಯನ್ನು ಅನುಮತಿಸ್ತೇನೆ. ಅಲೋವಿಂಗ್ ಮೀನ್ಸ್ ನಾವು ಹೊಂದಿಕೊಳ್ಳುವ, ನಾವು ಆತನನ್ನು ಆಮಂತ್ರಿಸುವುದಂದ್ರೆ ನಾವು ಹೊಂದಿಕೊಳ್ಳುವಂಥದ್ದು. ಹೇಳ್ತೇನೆ, ನಾವು ನಂಬಿಕೆಯಿಂದ ಆತನನ್ನು ನಾವು ಯೇಸುವಿನ ಕರ್ತನು ಬಾ, ನೀನೇ ನನ್ನ ರಕ್ಷಕನು ಒಡೆಯನು ಹೇಳುವಾಗ ಆತನ ಏನು ಮಾಡಿದ? ನಾವು ಆತನನ್ನು ಅನುಮತಿಸ್ತೇವೆ. ಸೊ ಅದೇ ರೀತಿಯಲ್ಲಿ ನಾವು ಎಲ್ಲ ಸ್ಥಳದಲ್ಲಿಯೂ, ನಾವು ಕೆಲಸದಲ್ಲಿಯೂ ಹೇಳೋಣ, ಕರ್ತನೆ ಇದು ನನಗೆ ಸಾಧ್ಯವಿಲ್ಲ, ನಿನ್ನ ಕೃಪೆ ಇಲ್ಲದೆ, ಇದು ನನ್ನ ಸಾಮರ್ಥ್ಯವಲ್ಲ ಕರ್ತನೆ, ಇದು ನಿನ್ನ ಕೃಪೆಯಾಗಿದೆ. ಇವತ್ತಿನ ಈ ಕೆಲಸವು ನಿನ್ನ ಕೃಪೆಯಿಂದಲೇ ನಾನು ಮಾಡಲು ಬಯಸುತ್ತೇನೆ. ಐ ನೀಡ್ ಯುವರ್ ಗ್ರೇಸ್, ಐ ನೀಡ್ ಯುವರ್ ಫೇವರ್. ಗ್ರೇಸ್ ಇಸ್ ನಥಿಂಗ್ ಬಟ್ ಅ ಫೇವರ್. ಒಂದೇ ಆಗಿದೆ. ಆಮೇಲೆ ಹೇಳೋಣ. ಸೊ ಯಾವಾಗಲೂ ಹೇಳೋಣ, ಕರ್ತನೆ ನಾನು ಏನು ಮಾಡ್ತೇನೆ, ನನಗೆ ಬದಲಾವಣೆ ಮಾಡಲಿಕ್ಕೆ ಆಗುತ್ತಿಲ್ಲ, ನನಗೆ ಈ ಕೆಲಸಗಳನ್ನು ಮಾಡಿ ಒಪ್ಪಿಕೊಳ್ಳೋಣ. ಕರ್ತನ ತಂದೆಯ ಮುಂದೆ ಒಪ್ಪಿಕೊಳ್ಳೋಣ. ಅಪ್ಪ ನನಗೆ ಮಗ ಹೇಳ್ತಾನೆ, ಅಪ್ಪ ನನಗೆ ಆಗುದಿಲ್ಲ, ನನಗೆ ಹೆಲ್ಪ್ ಮಾಡಿ. ಸೊ ಎವ್ರಿ ವರ್ಕ್ ವಿ ಹ್ಯಾವ್ ಟು ಅಕ್ನಾಲೆಜ್, ಅದನ್ನು ಗುರುತಿಸೋಣ. ಕರ್ತನೆ ಇವತ್ತಿನಿಂದ, ಈ ಕ್ಷಣದಿಂದ ಕರ್ತನೆ ನಿನ್ನ ದಯೆ ನನಗೆ ಅವಶ್ಯಕತೆ ಇದೆ. ನನ್ನ ಮನೆಯಲ್ಲಿ ನನಗೆ ಕೆಲಸ ಮಾಡಲು, ನನ್ನ ಕೆಲಸದ ಹೊರಗಡೆ ಹೋಗಿ ಕೆಲಸ ಮಾಡಲು, ನಾನು ಪ್ರತಿಯೊಂದು ಕೃತ್ಯಗಳಲ್ಲಿ, ನಾನು ಮಾತನಾಡುವಾಗಲೂ, ನಾನು ನಡೆಯುವಾಗಲೂ, ನಾನು ಮಲಗುವಾಗಲೂ, ನಾನು ಹೋಗುವಾಗಲೂ ಐ ನೀಡ್ ದ ಗ್ರೇಸ್, ಐ ನೀಡ್ ದ ಗ್ರೇಸ್. ಆ ಕೃಪೆ ನನಗೆ ಬೇಕು. ಆಮೇಲೆ ಆ ಕೃಪೆಯು ನನ್ನನ್ನು ನಡೆಸ್ತದೆ, ಆ ಕೃಪೆಯು ನನ್ನನ್ನು ಮೇಲಕ್ಕೆತ್ತದೆ, ಆ ಕೃಪೆಯು ನನ್ನನ್ನು, ಆ ಕೃಪೆ ಬೇರೆ ಯಾರಲ್ಲ, ಯೇಸು ಅಂತ. ಆ ಕೃಪೆ ಬೇರೆ ಯಾರಲ್ಲ, ಯೇಸು ಅಂತ. ಸೊ ದಟ್ ಇಸ್ ವಾಟ್ ಐ ಕ್ಯಾನ್ ಗಾಡ್ ಬ್ರಿಂಗ್. ಕರ್ತನು ನಮ್ಮನ್ನು, ನಮ್ಮ ಜೀವಿತದ ಪ್ರತಿಯೊಂದು ಅನುಭವಗಳನ್ನು ಯಾವುದರ ಮುಖಾಂತರ ತರಲಿಕ್ಕೆ ಇಷ್ಟಪಡ್ತಾನೆ ಗೊತ್ತಾ? ಆತನ ಕೃಪೆಯ ಮೂಲಕ, ಆತನ ದಯೆ ಮೂಲಕ ನಾವೆಲ್ಲವನ್ನ ಹೊಂದಿಕೊಳ್ಬೇಕು. ಯಾಕಂದ್ರೆ ಆ ದಯೆಗೆ ಸ್ವಂತ ನೀತಿ ಅವಶ್ಯಕತೆ ಇಲ್ಲ, ಸ್ವಂತ ಬಲದ ಅವಶ್ಯಕತೆ ಇಲ್ಲ, ಸ್ವಂತ ಶಕ್ತಿಯ ಅವಶ್ಯಕತೆ ಇಲ್ಲ. ಸ್ವಂತ ಶಕ್ತಿ ಅಂದ್ರೆ, ಸ್ವಂತ ಬಲ ಅಂದ್ರೆ ಅದು ಕೃಪೆ ಅಲ್ಲ. That's not a grace. Work is not a grace. Favor is not a grace. Hallelujah. ನಾನು ಮಾಡಿದೆ ಹೇಳುವವನು ಆತನ ಕೃಪೆಯನ್ನ ತಿರಸ್ಕಾರ ಮಾಡಿದ್ದಾನೆ, ತಳ್ಳಿ ಹಾಕಿದ್ದಾನೆ. ಆತನ ಸ್ವಂತ ಬಲದಿಂದ, ಅದು ಕೃಪೆಯಲ್ಲ, ಅದು ಕರ್ಮವಾಗಿದೆ. ಇಟ್ಸ್ ಅ ಲೇಬರ್, ಶ್ರಮೆ. ಶ್ರಮೆಯನ್ನ ಕೃಪೆ ಅನ್ನಲಿಕ್ಕೆ ಆಗುವುದಿಲ್ಲ. ಕೃಪೆ ಅಂದ್ರೆ ಯಾರಿಗೂ ತಾನು ಕೆಲಸಗಳನ್ನು ಮಾಡಿ ಹೊಂದಿಕೊಳ್ಳಲು ಆಗುವುದಿಲ್ಲ. ಕರ್ತನಿಂದ ಯಾವುದೇ, ಕರ್ತನಿಂದ ಹೊಂದುವಂಥದ್ದನ್ನು ನಾನು ಶ್ರಮೆಪಟ್ಟು ಕಷ್ಟಪಟ್ಟು ಯಾವುದನ್ನು ಹೊಂದಿಕೊಳ್ಳಲಿಕ್ಕೆ, ಈ ಲೋಕದ ಕೆಳಗೆ ಮಣ್ಣಿನ ಮನುಷ್ಯನು, ಗಮನಿಸಿ, ಮಣ್ಣಿನ ಮನುಷ್ಯನು ಮಣ್ಣಿನಲ್ಲಿ ಇದ್ದುಕೊಂಡು, ಮಣ್ಣಿನ ಶರೀರದಲ್ಲಿ ಇದ್ದುಕೊಂಡು, ಮಣ್ಣಿನ ಕ್ರಿಯೆಗಳನ್ನು ಮಾಡ್ತಾ, ಮಣ್ಣಿನ ಉಂಟಾದ ಜ್ಞಾನದಲ್ಲಿ ಆತನು ಮಾಡುವ ಶ್ರಮಕ್ಕೆ ಪರಲೋಕದ
ದೇವರ ದಯೆಯು ಹೊಂದಿಕೊಳ್ಳಿಕ್ಕಾಗಲಿ ಗಳಿಸಲಿಕ್ಕಾಗಲಿ ಆಗುವುದಿಲ್ಲ. ಇದು ತಂದೆಯು ತನ್ನ ಪುತ್ರನ ಮುಖಾಂತರವಾಗಿ ನಮಗೆ ಕೊಟ್ಟಂಥ ಉಚಿತಾರ್ಥವಾದ ವರವಾಗಿದೆ. ಆಮೇನ್. ಸೊ ದಟ್ ಇಸ್ ಅ ಟೈಮ್ ಎವ್ರಿ ಟೈಮ್. ಅದಕ್ಕೆ ದೇವರ ವಚನ ಹೇಳ್ತದೆ, ದೀನರಿಗಾದರೂ ಆತನ ಕೃಪೆಯನ್ನು. ದೀನರು ಅಂದರೆ ಯಾರು? ಕೆಳಗೆ ನೆಲದಲ್ಲಿ ಕೂತ್ಕೊಂಡು ಅಯ್ಯ ಅಪ್ಪ ಅಂತ ಅಳುವವರಲ್ಲ. ದೀನರು ಅಂದರೆ ತಮ್ಮನ್ನು ತಾವು ಬರಿದು ಮಾಡಿ ಕ್ರಿಸ್ತನ ಬಲವನ್ನು ಅನುಮತಿಸುವವರು. ಕರ್ತನೆ, ನಾನೇನು ಇಲ್ಲ, ನೀನೇ ಎಲ್ಲವನ್ನು ಮಾಡುವ. ನಾಟ್ ಮೈ ಸ್ಟ್ರೆಂತ್. ಹಲ್ಲೆಲೂಯಾ. ಹೆಚ್ಚಿನರಿಗೆ ಅರ್ಥ ಆಯ್ತು. ಆಮೆನ್. ಏನಾಗಿದ್ದೇನೋ ಇನ್ನೂ ನಾವು ಮುಂದುವರಿಯೋಣ. ಕರ್ತನ ದಯೆಯನ್ನು ನಾವು ಮಾತನಾಡ್ತಾ ಇದು ಸಮಯ ಆಯಿತು. ಬಟ್ ನಾನು ಹೇಳಿದ ಮಾತನಾಡಲಿಕ್ಕಿದ್ದಂಥ ಒಂದು 10% ಮಾತಾಡಲಿಲ್ಲ. ಮೋರ್ ದೆನ್ 90% ಸ್ಟಿಲ್ ದೆ. ಬಟ್ ಕರ್ತನ ಚಿತ್ತ ಆದರೆ ಮುಂದಿನ ಭಾಗದಲ್ಲಿ ನಾವು ಮುಂದುವರಿಸೋಣ. ಲೆಟ್ ವಿ ಕ್ಯಾನ್ ನಾವು ಅದನ್ನು ಸೀರೀಸ್ ಆಗಿ ಮಾತನಾಡುವ, ಭಾಗವಾಗಿ ನಾವು ಮಾತನಾಡ್ತಾ ಹೋಗುವ. ಸೊ ಬಿಕಾಸ್ ಗಾಡ್ಸ್ ಗ್ರೇಸ್, ಗಾಡ್ಸ್ ಫೇವರ್. ಆಮೆನ್. ನಾವೆಲ್ಲರೂ ಹೇಳೋಣ, ಕರ್ತನ ದಯೆಯಿಂದ ನಾವಿದ್ದೇವೆ. ಇವತ್ತಿನಿಂದ ನಾವು ಮಾತನಾಡಲಿಕ್ಕೆ ಆರಂಭಿಸೋಣ. ಇವತ್ತಿನಿಂದ ನಮ್ಮ ಮಕ್ಕಳ ಮೇಲೆ ಮಾತನಾಡೋಣ, ಇವತ್ತು ನಮ್ಮ ಕುಟುಂಬದ ಮೇಲೆ ಮಾತನಾಡೋಣ, ಇವತ್ತು ನಮ್ಮ ಕೆಲಸದ ಮೇಲೆ ಮಾತನಾಡೋಣ, ನಮ್ಮ ಎಜುಕೇಷನ್ ಮೇಲೆ ಮಾತನಾಡೋಣ. ಪ್ರತಿಯೊಂದರಲ್ಲಿ ಕರ್ತನೆ, ನಾನು ಓದುವವನಾಗಿರುವುದಾದ್ರೆ ಹೇಳೋಣ, ಇದು ನನ್ನ ಬಲದಿಂದಲ್ಲ ಕರ್ತನೆ. ಸರೆಂಡರ್. ಕರ್ತನ ಮುಂದೆ ಒಂದೇ ನಿಮಿಷದ ಪ್ರಾರ್ಥನೆ. ಕರ್ತನೆ, ನಾನು ಇಲ್ಲಿ ಬಂದಿದ್ದೇನಪ್ಪ, ನನ್ನ ಬಲದಿಂದ ಅಲ್ಲ, ನನ್ನ ಸಾಮರ್ಥ್ಯ ನನಗೆ ಆಗೋದಿಲ್ಲ. ಜಸ್ಟ್ ಅಕ್ನಾಲೇಜ್ ಬಿಫೋರ್ ದ ಗಾಡ್. ಫಾದರ್, ನನ್ನ ಮಗ ಬಂದು ಹೇಳ್ತಾನೆ, ಅಪ್ಪ ದಾಡ ಬಾ ಹೆಲ್ಪ್ ಮಾಡು, ನನಗೆ ಆಗಲ್ಲ ಬಾ. ಸೊ ಆಗ ನಾನೇನು ಮಾಡ್ತೇನೆ? ಗೋ. ಯಾಕಂದರೆ ತನ್ನ ಮಗನನ್ನು ಉಳಿಸಿಕೊಳ್ಳದೆ ನಮಗೆ ಆತನ ನಮ್ಮನ್ನೇ ಕೊಟ್ಟ ಮೇಲೆ, ತನ್ನನ್ನೇ ಆತನ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದಿರ್ತಾನೆ. ಜಸ್ಟ್ ಕಾಲ್, ಹೇಳೋಣ, ಕರಿ. ಆತನ ಕರೆಯುವಾಗ ಆತ ಹತ್ತಿರವಾಗಿಯೇ ಸಮೀಪದಲ್ಲಿ. ಆಮೇಲೆ ನೀವು ತಿಳಿದುಕೊಳ್ಳೋದಕ್ಕಿಂತಲೂ ಸಮೀಪವಾಗಿದ್ದಾರೆ, ನಿಮ್ಮ ತಿಳುವಳಿಕೆಗಿಂತಲೂ ಸಮೀಪವಾಗಿದ್ದಾರೆ. ಆದರೆ ನಾವು ಗ್ರಹಿಸುವಂಥದ್ದು ಈ ಬುದ್ಧಿಯಲ್ಲಿ, ಈ ಜ್ಞಾನದಲ್ಲಿ. ಬಟ್ ದೇವರ ವಚನದಲ್ಲಿ ಗ್ರಹಿಸಲಿಕ್ಕೆ ಪ್ರಾರಂಭಿಸಿದರೆ ತುಂಬ ಹತ್ತಿರವಾಗಿದ್ದಾನೆ. ನಾವು ಯಾವತ್ತಿಗೂ ಕೂತ್ಕೊಂಡು ಎಲ್ಲಿದ್ದಾರೆ, ಪಕ್ಕದಲ್ಲಿದ್ದಾರೆ, ಬಾಗಿಲು ಪಕ್ಕದಲ್ಲಿದ್ದಾರೆ, ಆ ಕಡೆ ಯಾವ್ದುಕೊಂಡಿದ್ದಾರೆ, ಮರೆಯಾಗಿದ್ದಾರೆ, ನನ್ನ ನೋಡ್ತಾ ಇದ್ದಾರೆ, ಅದು ಯಾರು ನೋಡೋದಿಲ್ಲ. ಅಲ್ಲಿ ಯಾರಾದರೂ ಬಂದರೆ ನಿಮ್ಮ ಪಕ್ಕದವರು, ಮನೆಯವರು ಬಂದು ನೋಡ್ತಾ ಇರ್ಬೋದು. ಬಟ್ ಆತನನ್ನು ಆ ರೀತಿಯಾಗಿ ನೋಡಲಿಕ್ಕೆ ಆಗುವುದಿಲ್ಲ. ಆತನನ್ನು ನೋಡುವುದು ದೇವರ ವಚನದಲ್ಲಿ. ಈ ಶರೀರದ ಕಣ್ಣಿನಿಂದ ಆತನನ್ನು ನೋಡಲಿಕ್ಕೆ ಆಗಲ್ಲ, ಇದರಿಂದ ಕೇಳಲಿಕ್ಕೂ ಆಗಲ್ಲ, ಇದರಿಂದ ಸ್ಪರ್ಶಿಸಲಿಕ್ಕೂ ಆಗಲ್ಲ. ಆದರೆ ಗ್ರಹಿಸಬೇಕಾದ್ರೆ ಆತ್ಮನಿಂದಲೇ ಈ ವಚನದ ಮೂಲಕವಾಗಿ ಆತನನ್ನು ಗ್ರಹಿಸಲಿಕ್ಕೆ ಆರಂಭಿಸಿ, ಆತನನ್ನು ನೋಡಲಿಕ್ಕೆ ಆರಂಭಿಸಿ, ಆತನನ್ನು ತಿಳ್ಕೊಳ್ಳಿಕ್ಕೆ ಆರಂಭಿಸಿ, ಆತನನ್ನು ಅನುಭವಿಸಲಿಕ್ಕೆ ಆರಂಭಿಸಿ, ಆತನನ್ನು ಜೀವಿಸಲಿಕ್ಕೆ ಆರಂಭಿಸಿ. ಆತನ ಬೇರೆ ಯಾರೂ ಅಲ್ಲ, ಆತನೇ ಕೃಪೆಯು ಸತ್ಯವಾಗಿದ್ದಾನೆ, ಆತನೇ ನಮ್ಮ ದಯೆಯಾಗಿದ್ದಾನೆ. ಆಮೇಲೆ ಲೆಟ್ಸ್ ಸ್ಟ್ಯಾಂಡ್. ನಾವೆಲ್ಲ ಥ್ಯಾಂಕ್ ಯು. ನಾವೆಲ್ಲರೂ ನಮ್ಮ ಕರಗಳನ್ನು ಮೇಲಕ್ಕೆತ್ತೋಣ ಬೇರೆ. ಈ ವಾಕ್ಯಕ್ಕಾಗಿ ನಾವು ಎಲ್ಲರೂ ಅಕ್ನಾಲೇಜ್, ಇಲ್ಲಿ ಇರುವ ಪ್ರತಿಯೊಬ್ಬರು, ಕೇಳ್ತಾ ಇರುವ, ನಿಮಗೆ ಸಾಧ್ಯ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರು ನಮ್ಮ ಕರಗಳನ್ನು ಮೇಲಕ್ಕೆತ್ತಿ ಕರ್ತನ ದಯೆಗಾಗಿ ನಾವು ಸ್ತೋತ್ರವನ್ನು ಮಾಡುವುದು, ಆತನ ಕೃಪೆಗಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡುವುದು. ಕರ್ತನ ನಮಗೋಸ್ಕರ ಜೀವಿತದಲ್ಲಿ ಕೊಟ್ಟಂಥ ಆತನ ಒಬ್ಬನೇ ಮಗನಾದ ಯೇಸುವಿಗಾಗಿ ನಾವು ಸ್ತೋತ್ರವನ್ನು ಮಾಡುವುದು. ಆತನ ಮರಣಕ್ಕಾಗಿ, ಆತನ ಪುನರುತ್ಥಾನಕ್ಕಾಗಿ, ಆತನ ಮುಖಾಂತರವಾಗಿ ನಮಗೆ ಒದಗಿ ಬಂದಂಥ ಆತನ ದಯೆಗಾಗಿ ನಾವು ಸ್ತೋತ್ರವನ್ನು ಮಾಡುವುದು. ಈ ದಯ ಹೊಂದಿದ ನಾವೆಲ್ಲರೂ ಆತನ ಕೃಪಾಸನದೊಂದಿಗೆ ಧೈರ್ಯವುಳ್ಳವರಾಗಿ ಕರ್ತನೆ, ಈ ಕೃಪೆಗಾಗಿ ನಿಮಗೆ ಸ್ತೋತ್ರ. ಈ ಕೃಪೆಯಿಂದ ನಾವು ಜೀವಿಸುವಂತೆ, ನಾವು ಬಲವನ್ನು ಹೊಂದುವಂತೆ ಕರ್ತನೆ, ನಾವು ಇದ್ದೇವೇ ಇರುವವರು, ನಾವೆಲ್ಲರೂ ಅಲ್ಪರಾಗಿದ್ದೇವೆ. ಇವತ್ತು ಯಾರು ಇದ್ದಾರೆ, ನಾವು ಹೀಗೆ ಇದ್ದೇವೆ ಹೇಳುವವರೆಲ್ಲರೂ ನಾವು ಹೇಳೋಣ, ಕರ್ತನೆ ಇದು ನಿನ್ನ ಕೃಪೆಯಾಗಿದೆ, ಕರ್ತನೆ ಇದು ನಿನ್ನ ಕರ್ತನೆ ದಯೆಯಾಗಿದೆ, ಇದರ ನಿಮಿತ್ತವಾಗಿ ನಾವು ಜೀವಿಸುವವರಾಗಿದೆ. ನಾನು ಏನಾಗಿದ್ದೇನೋ ಅದು ನಿನ್ನ ಕೃಪೆಯಾಗಿದೆ. ನಡೆಸುವಂಥದ್ದು ನಿನ್ನ ಕೃಪೆ, ನಮ್ಮನ್ನು ಉನ್ನತಿಗೆ ಕೊಂಡೋಗುವಂಥದ್ದು ನಿನ್ನ ಕೃಪೆ, ನಮಗೆ ಒದಗಿಸುವಂಥದ್ದು ನಿನ್ನ ಕೃಪೆ, ನಮ್ಮನ್ನು ಬಲವನ್ನು ಕೊಡುವಂಥದ್ದು ನಿನ್ನ ಕೃಪೆ, ನಮ್ಮನ್ನು ಆರೋಗ್ಯದಲ್ಲಿ ನಡೆಸುವಂಥದ್ದು ನಿನ್ನ ಕೃಪೆ, ಕೆಡುಕನ ಕಾಯಿಲೆ ಕಾಪಾಡುವಂಥದ್ದು ನಿನ್ನ ಕೃಪೆ.
ಎಲ್ಲ ಕರಗಳ ಕರ್ತನೆ, ಎಲ್ಲ ದುಷ್ಟ ಆಲೋಚನೆಯಿಂದ, ಎಲ್ಲ ದುರಾತ್ಮನ ಕರಗಳಿಂದ ನಮ್ಮನ್ನು ತೆಗೆದು ಕಾದು ನಡೆಸಿ ಮಹಿಮೆಯ ರಾಜ್ಯಕ್ಕೆ ನಡೆಸುವಂಥದ್ದು ನಿನ್ನ ಕೃಪೆ. ಥ್ಯಾಂಕ್ ಯು ಲಾರ್ಡ್ ಫಾರ್ ಯುವರ್ ಗ್ರೇಸ್. ಥ್ಯಾಂಕ್ ಯು ಲಾರ್ಡ್ ಫಾರ್ ಯುವರ್ ಲವ್. ಥ್ಯಾಂಕ್ ಯು ಲಾರ್ಡ್ ಫಾರ್ ಯುವರ್ ಕೈಂಡ್ನೆಸ್. ಥ್ಯಾಂಕ್ ಯು ಲಾರ್ಡ್. ಈ ಅದ್ಭುತವಾದ ಆತನ ಕೃಪೆಗಾಗಿ ನಾವು ಸ್ತೋತ್ರವನ್ನು, ಈ ಅದ್ಭುತವಾದ ಆತನ ದಯೆಗಾಗಿ ನಾವು ಸ್ತೋತ್ರವನ್ನು ಮಾಡ್ತೇವೆ. Let us joyfully we can give thanks to God. Let us joyfully we can give thanks to God. ಸಂತೋಷವುಳ್ಳವರಾಗಿ ಆತನಿಗೆ ಸ್ತೋತ್ರವನ್ನು ಮಾಡ್ತೇವೆ. Because of His grace, because of His mercy, because of His favor, because of His love, because of His mercy, because of His compassion. Thank you Lord. All the glory, ಎಲ್ಲ ಮಹಿಮೆ, ಎಲ್ಲ ಮಾನ, ಎಲ್ಲ ನಿನಗೆ ಸಲ್ಲಿಸು ಯೇಸುವಿನ ನಾಮದಲ್ಲಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ.